ಧ್ಯಾನವನ್ನು ಸುಲಭವಾಗಿ ಪರಿಚಯಿಸಿಕೊಟ್ಟ ನಮ್ಮೆಲ್ಲರ ಗುರುಗಳಾದ ಪತ್ರಿಜಿ ಗುರುಗಳಿಗೆ ಮನಸಾರೆ ಜೋರಾಗಿ ಕೃತಜ್ಞತೆಗಳನ್ನು ಸಲ್ಲಿಸೋಣ ಚಪ್ಪಾಳೆ ಮೂಲಕ. ಹಾಗೆ ಗುರುಮಾತೆ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೂ, ಈ ಭೂಮಿ ತಾಯಿಗೂ, ಪ್ರಕೃತಿ ಮಾತೆಗೂ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗೂ, ಎಲ್ಲ ದೇವಾನುದೇವತೆಗಳಿಗೂ, ಕೋಟಿ ದೇವತೆಗಳಿಗೂ ಎಲ್ಲರಿಗೂ ನಾವು ಆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಜೋರಾಗಿ ನಮಗೆ ನಾವೇ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕರ್ನೂಲು ಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ದು, ಒಬ್ಬರಾಗೆ ಈ ಧ್ಯಾನವನ್ನು ಹೇಳಿಕೊಡೋದು ಅವರು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಥರ ಇವಾಗ ನಾವೇನು ಸೇರಿದ್ವಿ ಅಷ್ಟು ಇರಲಿಲ್ಲ ಅವ್ರ ಸಪೋರ್ಟ್. ಅವರಿಗೆ ಕೇವಲ ಏಕಾಂಗಿಯಾಗಿ ಈ ಲೋಕಕ್ಕೆ ಧ್ಯಾನವನ್ನು ಅವರು ಪಡ್ಕೊಂಡಿದ್ದ, ಅವರು ಗುರುಗಳಾದ ಸದಾನಂದ ಗುರೂಜಿಯವರ ವತಿಯಿಂದ ಅವರೇನು ಪಡ್ಕೊಂಡಿದ್ದರೋ ಅದನ್ನು ಲೋಕ ಕಲ್ಯಾಣಕ್ಕಾಗಿ ಮುಟ್ಟಿಸಬೇಕು. ಒಬ್ಬರೊಬ್ಬರಾಗಿ ಒಂದೊಂದು ಮನೆಗೆ ಹೋಗಿ ಒಬ್ಬರೊಬ್ಬರೇ ಅವರು ಧ್ಯಾನವನ್ನು ಹೇಳ್ಕೊಡೋಕ್ಕೆ ಅವರು ಇಷ್ಟಪಟ್ಟಿದ್ದಾರೆ. ಆ ಥರ ಮಾಡೋದ್ರಿಂದ ಇವಾಗ ನಾವು ಲಕ್ಷಾಂತರ ಜನ ನಾವು ಇಲ್ಲಿ ಇವತ್ತು ಧ್ಯಾನವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಯಿತು. ಆದ್ದರಿಂದ ಈಗ ನಾವಿಲ್ಲಿ ಎಷ್ಟು ಜನ ಸೇರಿದ್ವು ಅಂತಲ್ಲ, ಇಲ್ಲಿರೋರು ಎಲ್ಲರೂ ಸಹ ಪ್ರತಿಯೊಬ್ಬರೂ ಸಹ ಪತ್ರಿಜಿಯವರೇ. ಯಾಕಂದರೆ ಪತ್ರಿಜಿಯವರು 2022ರಲ್ಲಿ ದೇಹ ಬಿಟ್ಟು ಹೋದರೂ ಸಹ ಅವ್ರು ಹೋಗೋದು ಉದ್ದೇಶ ಇಷ್ಟೇ, ನಾನೇ ಇದ್ದರೆ ನಾನೇ ಓಡಾಡಬೇಕು, ಇನ್ನೂ ದೇಶವನ್ನು ಉದ್ಧಾರ ಮಾಡಬೇಕಾದ್ರೆ ಆಗೋದಿಲ್ಲ. ಇದು ನಾವೇನು ತಯಾರು ಮಾಡಿದ್ದೀವಿ ಅವರೆಲ್ಲರನ್ನೂ ನಾವು ಮುಂದುವರಿಸಬೇಕಾದ್ರೆ ಅವ್ರ ಜವಾಬ್ದಾರಿ ಕೊಡಬೇಕು ಅವರಿಗೆ ಅಂತ ಉದ್ದೇಶದಿಂದಾನೇ ಅವರು ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಕೊಟ್ಟು ಅವರು ಈ ದೇಹವನ್ನು ಬಿಟ್ಟಿದ್ರೂ ಸಹ ಅವ್ರು ನಮ್ಮ ಮಧ್ಯದಲ್ಲೇ ಇದ್ದಾರೆ. ಅದು
ಧ್ಯಾನ ಮಾಡೋರಿಗೆ ಗೊತ್ತಾಗತ್ತೆ. ಪತ್ರಿಜಿ ಅವರು ಎಲ್ಲಿ ಹೋಗಿಲ್ಲ, ನಮ್ಮ ಜೊತೆಗಲ್ಲಿ ಇದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಈಗ ನಾನೇನು 24 ಗಂಟೆ ತಾಸಿನಿಂದ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀನಿ. ನಿನ್ನೆಯಿಂದ 3 ದಿವಸದ ಮುಂಚೆ ಮಾಡಿದರೂ ಸಹ ನಿನ್ನೆಯಿಂದ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಒಬ್ಬನಾಗೆ ಮಾಡ್ತಾಯಿದ್ದೀವಿ, ಆಗ್ತಾಯಿದೆ. ಅದರಿಂದ ಪತ್ರಿಜಿ ಅವರು ಅದು ನಮಗೆ ಹೇಳ್ಕೊಟ್ಟಿರೋದು, ಇದಕ್ಕೆ ಗುಂಪುಗಳು ಬೇಕಾಗಿಲ್ಲ, ಆ ಶಕ್ತಿ ಅವರೇ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಯಾರೋ ಒಬ್ಬರು ಇಬ್ಬರನ್ನ ಸಹಾಯ ಮಾಡೋಕ್ಕೆ ಕಲಿಸ್ತಾರೆ. ಅದೇ ರೀತಿ ಈಗ ಈ ಕಾರ್ಯಕ್ರಮಕ್ಕೆ ನಾವು ನನ್ನ ಸ್ನೇಹಿತರಾದ ರಾಜೇಶ್ ಅವರೇ ಆಗಲಿ, ಭಾರತಿ ಮೇಡಮ್ ಆಗಲಿ, ನಮ್ಮ ಜೊತೆಗೆ ಇಲ್ಲೇ ವಾಸ ಇರುವ ಜಯಶ್ರೀ ಮೇಡಮ್ ಆಗಲಿ, ಅವ್ರ ಕೈಯಲ್ಲದಷ್ಟು ಸಹಾಯ ಮಾಡಿದ್ದಾರೆ. ಇದು ನಾವೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದಂಥ ಕಾರ್ಯಕ್ರಮ ಅಲ್ಲ. ಕೇವಲ 3 ದಿವಸ ಮುಂಚೆ 5 ದಿವಸ ಮುಂಚೆ ಒಂದು ಯೋಚನೆ ಬಂದಿತ್ತು, ಥಾಟ್ ಬಂತು. ಏನಂತ, ಈಗ ಈ ಕಾರ್ಯಕ್ರಮ ಇದು ನನ್ನ ಪರಿಚಯ ಅಂದರೆ ಮೊನ್ನೆ ಯಲಹಂಕದಲ್ಲಿ ನಾನು ಪರಿಚಯ ಮಾಡಿಕೊಂಡೆ. ಆದರೂ ಹೊಸೊಬ್ಬರು ಇದ್ದಾರಲ್ಲ, ಒಂದೆರಡು ನಿಮಿಷ ಪರಿಚಯ ಮಾಡ್ಕೊಳ್ಳೋಣ. ನಾನು ಆ್ಯಕ್ಚುಲಿ ಆಂಧ್ರ ಬೇಸ್ಡು, ತಿರುಪತಿ ಸಮೀಪ ಹುಟ್ಟಿ ಬೆಳೆದಿದ್ದಲ್ಲ. ಬೆಂಗಳೂರು ಬಂದು 32 ವರ್ಷ ಆಯಿತು. ಸೊ ನಾನೊಂದು 32 ಇಯರ್ಸ್ ಆಯಿತು ಬೆಂಗಳೂರಿಗೆ ಬಂದು. ಇಲ್ಲಿ ಏನೋ ಒಂದು ಸಣ್ಣ ಉದ್ಯೋಗ ರೀತಿಯ ಬೆಂಗಳೂರಿಗೆ ಬರಬೇಕಾಯಿತು, ಹಾಗೆ ಬಂದಿದ್ವಿ. ಸೊ ಜರ್ನಲಿಸ್ಟಾಗಿ ಒಂದು ತೆಲುಗು ಡೈಲಿ ಪೇಪರಲ್ಲಿ ಕೆಲಸ ಮಾಡಿಕೊಂಡು, ವೆರಿ ಸ್ಮಾಲ್ ಎಂಪ್ಲಾಯ್. ಸೊ ಸ್ಮಾಲ್ ಸ್ಯಾಲ್ರಿ ಆಲ್ಸೋ. ಸೊ ಆ ನಿಟ್ಟಿನಲ್ಲಿ ಆ ಥರ ನನ್ನ ಬೆಂಗಳೂರು ಜೀವನವನ್ನು ಪ್ರಾರಂಭ ಮಾಡಿದ್ವಿ. 96ಅಲ್ಲಿ ನಮ್ಮ ದೂರ ಸಂಬಂಧನೇ ಪೂರ್ಣಿಮಾ ಅವ್ರನ್ನ 96ಅಲ್ಲಿ ನಾವು ಇಲ್ಲಿ ಬೆಂಗಳೂರಲ್ಲಿ ಮದುವೆ ಮಾಡ್ಕೊಂಡಿದ್ವಿ. ಮದುವೆ ಆಯಿತು ನಮ್ಮಿಬ್ಬರಿಗೆ. ಆವತ್ತಿಂದ ನಮ್ಮ ಜೀವನವನ್ನು ಪ್ರಾರಂಭ ಮಾಡಿದ್ವಿ. ವೆರಿ ಸಿಂಪಲ್ ಜೀವನ ಮಾಡಿದ್ವಿ. ಅಲ್ಲಿದ್ದಾಗ ನಾವು ವೆರಿ ಮಿಡಲ್ ಕ್ಲಾಸಲ್ಲಿ ಬಂದು ನಾವು ಜೀವನವನ್ನು ಇರೋದರಲ್ಲಿ ಆನಂದವಾಗಿ ಜೀವನ ಮಾಡ್ತಾಯಿದ್ವಿ. ನಮ್ಮೆಲ್ಲರ ಗುರುಗಳಾಗಿರುವಂಥ ಹರಗುರುಚರ ಮೂರ್ತಿಗಳಾದ ಮಹಾ ತಪಸ್ವಿ, ಮಹಾಶಕ್ತಿ, ಮಹಾಚೇತನ, ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಇವರಿಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ಗುರುಮಾತೆ ಸ್ವರ್ಣಮಾಲ ಪತ್ರಿ ಅಮ್ಮನವರಿಗೂ ನನ್ನ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ಇಂದು ನೂತನವಾಗಿ ಈ ಒಂದು ಧ್ಯಾನ ಜ್ಞಾನ ಯಜ್ಞ ಅಂತ ಹೇಳ್ಬೋದು. ಸೊ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ, ದೇವರುಗಳಿಗೆ ನನ್ನ ಶಿರಸಾವಂದನೆಗಳನ್ನು ಸಲ್ಲಿಸುತ್ತಾ, ಮುಖ್ಯವಾಗಿ ಇಂದು ನಾವು ನೀವೆಲ್ಲರೂ ಇಲ್ಲಿಗೆ ಆಸೀನರಾಗಲು ಪ್ರೇರೇಪಿತರಾದ ನಮ್ಮ ಪಿರಮಿಡ್ ಮಾಸ್ಟರ್ ಆಗಿರ್ತಕ್ಕಂಥ ಸೀನಿಯರ್ ಪಿರಮಿಡ್ ಮೋಸ್ಟ್, ಯಾಕಂದರೆ ನನಗೂ ಗೊತ್ತಿದೆ, ಈಗ ತಾನೇ ತಿಳ್ಕೊತಾ ಇದ್ದೀನಿ ಸರ್ ಬಗ್ಗೆ. ಅಂಥ ಒಬ್ಬ ದಂಪತಿಗಳ ಪ್ರೇರಣೆಯಿಂದ ನಾವೆಲ್ಲರೂ ಇಂದು ಸೇರಲು ಕಾರಣವಾಗಿದ್ದೀವಿ. ಸೊ ಹಾಗಾಗಿ ಅವರಿಗೂ ಸಹಿತ ನನ್ನ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಂಥ ನನ್ನ ಎಲ್ಲ ಧ್ಯಾನ ಮಿತ್ರರಿಗೂ ಮತ್ತು ನಮ್ಮ PMC ಚಾನಲ್ರವರಿಗೂ, ನಮ್ಮ ಯಾವುದೇ ಟೆಕ್ನಿಕಲ್ ತಾಂತ್ರಿಕವಾದ ಎಲ್ಲ ನನ್ನ ಆತ್ಮಬಂಧುಗಳಿಗೆ ನನ್ನ ಶಿರಸಾವಂದನೆಗಳನ್ನು ಸಲ್ಲಿಸುತ್ತಾ, ಇಂದು ನಮ್ಗೆಲ್ರಿಗೂ ಒಂದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು ಧ್ಯಾನಿಗಳಿಗೆ, ಅಲ್ವಾ? ಸೊ ಎಲ್ಲೆಲ್ಲಿ ನಮಗೆ ಈ ಒಂದು ಪಿರಮಿಡ್ ಧ್ಯಾನ ಜ್ಞಾನ ಕಾರ್ಯಕ್ರಮ ನಡೆಯುತ್ತೋ, ಎಲ್ಲೆಲ್ಲಿ ಪಿರಮಿಡ್ ಧ್ಯಾನ ಕೇಂದ್ರಗಳ ನಿರ್ಮಾಣಗಳು ನಡೀತಾ ಇದ್ದವು, ಎಲ್ಲೆಲ್ಲಿ ರ್ಯಾಲಿಗಳು ನಡೀತಾ ಇದ್ದವು, ಯಾರೂ ಮನೆಗೆ ಹೋಗಿ ಕಲಿಯೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಒಂದು ವಾಟ್ಸಪ್ನಲ್ಲಿ ಇನ್ಫಾರ್ಮೇಷನ್ ಸಿಕ್ಕರೆ ಸಾಕು, ಆ ಒಂದು ಲೊಕೇಶನ್ನಲ್ಲಿ ಬಂದು ಹಾಜರಾಗ್ತಾರೆ. ಬಿಕಾಸ್ ನಮ್ಮ ಒಂದು ಪಿರಮಿಡ್ ಸೊಸೈಟಿಯಲ್ಲಿ ನಾವು ಜೀವಿಸ್ತಾ ಇರೋದು ಏನು ಅಂದರೆ, ನಾವೆಲ್ಲರೂ ನಮ್ಮ ಕುಟುಂಬ. ಯಾವ ಕುಟುಂಬ? ವಸುದೈಕ ಕುಟುಂಬ. ನಮ್ಮ ಕುಟುಂಬಕ್ಕೆ ನಾವು ಯಾವ ಕರೆ ಆಮಂತ್ರಣದ ಅಗತ್ಯವಿಲ್ಲ ಅಂತ ತೋರಿಸ್ಕೊಡ್ತಾ ಇರೋದು ಇವತ್ತು ನಮ್ಮ ಪಿರಮಿಡ್ ಮಾಸ್ಟರ್ಗಳು. ಸೊ ಹಾಗಾಗಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಎಲ್ಲರೂ ನಾವು ಬಂದಿದ್ದೀವಿ. ಅದರ ಜೊತೆಗೆ ಸರ್ ಹೇಳಬೇಕಂದ್ರೆ ನಿಜವಾಗ್ಲೂ
ಈ ಕ್ಷಣದವರೆಗೆ ಇವತ್ತು ಬೆಳಗ್ಗೆ ಬರೋದನ್ನ ಸರ್ ಯಾರೋ ನನಗೆ ಗೊತ್ತಿಲ್ಲ. ಅಂದ್ರೆ ಕಾರ್ಯಕಾರಣ ಸಂಬಂಧ ಇಲ್ಲದೆ ಏನು ನಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಪತ್ರಿಜರು ಹೇಳ್ತಾ ಇರ್ತಾರೆ ನಮಗೆಲ್ಲ ಅಲ್ವಾ. ಸೊ ನಾವಂತೀವಿ ಗೊತ್ತಿಲ್ಲ ಅಂತ. ಎಷ್ಟೋ ಸಾವಿರಾರು ವರ್ಷಗಳಿಂದ ಇಲ್ಲಿರೋರು ಎಲ್ಲರೂ ನಾವು ಗೊತ್ತಿದ್ದೀವಿ. ಅದಕ್ಕೆ ಆಗ್ಲೇ ಹೇಳಿದ್ದು ಪಾಯಿಂಟ್ ವಸುದೈಕ ಕುಟುಂಬ ಅಂತ. ಬಟ್ ಫಿಸಿಕಲ್ ಆಗಿ ಈ ಬರ್ನಲ್ಲಿ ಜನ್ಮ ತಗೊಂಡಿದ್ದೀವಿ, ಇಲ್ಲಿ ನಮಗೆ ಗೊತ್ತಿಲ್ಲ. ಸಡನ್ಲಿ ಫೋನ್ ಮಾಡಿದ್ರು ಬೆಳಗ್ಗೆ, ಫೋನ್ ಮಾಡಿ ಮೇಡಮ್ ಈ ಥರ ನಾನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಮುಂದೆ ಮತ್ತೆ ನಾನು ಒಂದು ಅದೇ ಪ್ಲೇಸ್ನಲ್ಲೇ ಒಂದು ಧ್ಯಾನ ಮಂದಿರ, ಪಿರಮಿಡ್ ಧ್ಯಾನ ಮಂದಿರ ನಿರ್ಮಾಣ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ತಾವು ಬರಬೇಕು. ಯಾಕಂದ್ರೆ ಅಂತ ಒಂದು ಭವ್ಯವಾದ ಶಕ್ತಿ ತಾಣ ನಿರ್ಮಾಣ ಆಗ್ಬೇಕಂದ್ರೆ ಆ ಎಲ್ಲ ಸುತ್ತಮುತ್ತ ಎಲ್ಲ ಸ್ವಲ್ಪ ಆ ಎನರ್ಜಿ ಫಾರ್ಮ್ ಆಗಬೇಕು. ಅದ್ಭುತವಾದ ಒಂದು ಪಿರಮಿಡ್ ಧ್ಯಾನ ಕೇಂದ್ರ ನಿರ್ಮಾಣ ಆಗ್ಬೇಕಂದ್ರೆ ನಾವು ಸೆಂಟರ್ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ ತಮ್ಮ ಬ್ರೀಫ್ ಆಗಿ ತಮ್ಮ ಪರಿಚಯ ಮಾಡಿಕೊಟ್ರು. ಸೊ ಆ್ಯಕ್ಚುಲಿ ನಾನು ಇದರ ಜೊತೆಗೆ ನಾನು LIC ಎಂಪ್ಲಾಯಿ. ನಾನು 18 ವರ್ಷದಿಂದ 2006ನಿಂದ ನಾನು ಈ ಒಂದು ಆನಾಪಾನಸತಿ ಧ್ಯಾನ ಪರಿಚಯ ಆಯಿತು. 18ನೇ ವರ್ಷದಿಂದ ಸರ್ ಪರಿಚಯ ಮಾಡ್ಕೊಡ್ತಾರೆ ಅಂದ್ಕೊಂಡ್ವಿ. ಯಾಕಂದ್ರೆ ಬ್ರೀಫ್ ಆಗಿ ಒಂದು ಪಾಯಿಂಟ್ ಅಷ್ಟೇ ಇಂಪಾರ್ಟೆಂಟ್. 18 ವರ್ಷದಿಂದ 17ನೇ ವರ್ಷದಿಂದನೇ ನನಗೆ ಸರ್ ಒಂದು ಜವಾಬ್ದಾರಿ, ಪತ್ರಿಜಿಯವರು ಒಂದು ಜವಾಬ್ದಾರಿ ಮುಖಾಂತರನೇ ನಾನು ಪ್ರಯಾಣ ಪ್ರಾರಂಭ ಮಾಡಿದ್ರು. ನಾವು ಮೂಲತಃ ಆದೋನಿ, ಮಂತ್ರಾಲಯ ಪಕ್ಕದಲ್ಲಿರುವ ಆದೋನಿ ನೇಟಿವ್ ಪ್ಲೇಸು. ಕೆಲಸದ ನಿಮಿತ್ತ ನಾವು ಬಳ್ಳಾರಿ ಡಿಸ್ಟಿಕ್ ಸಿರುಗುಪ್ಪದಲ್ಲಿ ಬಂದ್ವಿ. ಸೊ ನಮ್ಮ ಮನೆ ಹಿಂದ್ಗಡೆನೆ ಒಂದು ಪಿರಮಿಡ್ ಧ್ಯಾನ ನಿರ್ಮಾಣ ಆಗಿತ್ತು, ಧ್ಯಾನ ಕೇಂದ್ರ. ಸೊ ಅವಾಗೆ ನನಗೆ 2006 ನವೆಂಬರ್ನಲ್ಲಿ ಈ ಧ್ಯಾನ ಪರಿಚಯ ಆಯಿತು. ಆ ಪರಿಚಯ 41 ದಿವಸಗಳ ಮಂಡಲ ಧ್ಯಾನ ಅಂತ ಮಾಡ್ತೀವಿ. ಆ ಮಂಡಲ ಧ್ಯಾನದ ಕೊನೆಯ ದಿನ ನಾನು ತೆಗೆದುಕೊಂಡ ಒಂದು ಸಂಕಲ್ಪ ಅಂತಂದ್ರೆ ನನ್ನ ಉಸಿರಿನವರೆಗೂ ನಾನು ಈ ಧ್ಯಾನವನ್ನ ಮಾಡಬೇಕು ಅಂತ ನನ್ನ ಸಂಕಲ್ಪ. ಅವಾಗ 2006 ಅಷ್ಟು ಮಾತ್ರ ಗೊತ್ತು. ಈಗಿನ ಥರ ನಾವು ರೆಬಲ್ ಆಗಿ ಮಾಸ್ಟರ್ಗಳು ಅವಾಗ ಇದ್ದಿಲ್ಲ ಅನ್ಕೊಂತೀವಿ ನಾವೆಲ್ಲ. ಸ್ವಲ್ಪ ಇವಾಗೆಲ್ಲ ಲೇಟಾಗಿ ಬಂದರು ಲೇಟೆಸ್ಟ್ ಆಗಿ ಅನ್ನೋ ಥರ ಇವತ್ತೇ ಬಂದರೂ ನಾಳೆನೇ ಪ್ರಚಾರಕ್ಕೆ ಪ್ರಾರಂಭ ಮಾಡ್ತಾರೆ. ಬಟ್ ನನಗೆ ಆಗ ಬಂದ ಆಲೋಚನೆ ನನ್ನ ಶ್ವಾಸ ಇರೋ ತನಕ ನಾನು ಧ್ಯಾನ ಬಿಡಬಾರ್ದು ಅಂತ ಹಂಚಬೇಕು ಅನ್ನೋ ಇನ್ನು ಭಾವನೆಯ ಬೀಜ ಇನ್ನೂ ನನಗೆ ಮೊಳಕೆ ಹೊಡೆದಿದ್ದಿಲ್ಲ ಸುಮಾರು 1 ವರ್ಷದವರೆಗೆ. ಬಟ್ ನಾನೇನೆಂದರೆ ಯಾವಾಗ ಧ್ಯಾನ ನಾವು ಜಸ್ಟ್ ಒಂದು 2-3 ಕ್ಲಾಸಸ್ ಅಟೆಂಡ್ ಮಾಡಿದೆ. ಆವಾಗ ರಾಘವ ಸರು, ಪ್ರೇಮ್ನಾಥ್ ಸರು, ಬಾಲಕೃಷ್ಣ ಸರ್ ಅಷ್ಟೇ ಬಂದಿದ್ದು. ಧ್ಯಾನದಿಂದ ನಮಗೆ ಯಾವುದೇ ದಣಿವಾಗಲ್ಲ. ಸೊ ಯಾಕೆ ಇವತ್ತು ಇಷ್ಟು ತಿಳ್ಕೊತೀವಿ ಅಂದರೆ, ಫಸ್ಟ್ ಆಫ್ ಆಲ್ ಇಲ್ಲಿ ಎಷ್ಟು ಜನ ಹೊಸಬ್ರಿದ್ದೀರಾ, ಹೊಸಬ್ರು ಎಷ್ಟು ಜನ ಇದ್ದೀರಾ? ನನಗೆ ಧ್ಯಾನ ಗೊತ್ತಿಲ್ಲ ಇವತ್ತೇ ಬಂದಿದ್ದೀವಿ ಮೇಡಮ್ ಅನ್ನೋರು ಎಷ್ಟು ಜನ ಇದ್ದೀರಾ? ಎಲ್ಲರೂ ಧ್ಯಾನಿಗಳಲ್ವಾ? ಒಬ್ಬರೇ. ಓಕೆ. ದಣಿವಿರಲ್ಲ. ಧ್ಯಾನ ಮಾಡೋದ್ರಿಂದ ನಮಗೆ ಯಾವುದೇ ಟಯರ್ಡ್ ಇರಲ್ಲ, ಟೆನ್ಷನ್ ಇರಲ್ಲ, ಯಾವ ದಣಿವಿರಲ್ಲ ಅಂತ. ನಾನು ಅದನ್ನು ಪ್ರಾಕ್ಟಿಕಲ್ಲಾಗಿ ನಮ್ಮದು 40-60 ಡೂಪ್ಲೆಕ್ಸ್ ಹೌಸು ದಣಿವಿರಲ್ಲ ಅಂತ ಹೇಳಾರೆ ಕೆಲಸ ಮಾಡೋರನ್ನ ಬಿಡಿಸಿದೆ. ಅಂದರೆ ಪ್ರಾಕ್ಟಿಕಲ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಸರ್ ಆನಂತರ ಹೇಳಿದ್ದು ಗೊತ್ತಾಯಿತು. ಬಟ್ ನನಗೆ ಸ್ಟಾರ್ಟಿಂಗು ಒಂದೊಂದೇ ನಾನು ಅಪ್ಲೈ ಮಾಡ್ಕೊತ ಹೋದೆ ನನ್ನ ಜೀವನದಲ್ಲಿ. ಸೊ ಎಷ್ಟು ಅಂದರೆ ಇಷ್ಟು ಉತ್ಸಾಹ. ಆಮೇಲೆ ನಾನು ಮಾಡೋ ಪ್ರತಿಯೊಂದು ವರ್ಕ್ನಲ್ಲೂ ಹೊಸ ಹೊಸ ಆಲೋಚನೆಗಳು. ಅದಕ್ಕೆ ಧ್ಯಾನ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ ಪತ್ರಿಜಿಯವರು ಹೇಳ್ತಾರೆ A to Z ಬೆನಿಫಿಟ್ ಅಂತ ಹೇಳ್ತಾರೆ. ಆಯಾ 3 ವರ್ಷದ ಮಗುವಿನಿಂದ ಹಿಡಿದು 100 ವರ್ಷದವರೆಗೆ ಆಯಾ ವಯಸ್ಸಿಗೆ ಅನುಗುಣವಾಗಿ ನಮಗೆ ಯಾವ ಜ್ಞಾನ ಬೇಕೋ ಆ ಜ್ಞಾನ ಆ ಕ್ಷಣಕ್ಕೆ ಸಿಗುತ್ತೆ. ಅದು ಆನಾಪಾನಸತಿ ಧ್ಯಾನದ ಸಾಧನೆಯಿಂದ ಸಿಗುವ ಬೆನಿಫಿಟ್ ಅಂತೇಳಿ. ಸೊ ಹಾಗಾಗಿ ಇವತ್ತು ನಾವೇನಾದರೂ ಒಂದು ಸ್ವಲ್ಪ ಹೊಟ್ಟೆ ನೋವು ಅಂದರೆ 1 ಗಂಟೆಗಟ್ಟಲೆ ಹೋಗಿ ಈ ಬೆಂಗಳೂರಲ್ಲಿ 1 ದಿನ ಆಗ್ಬೋದು, ಹೋಗೋದು ಬರೋದು, ಅಲ್ಲಿ ಅಟೆಂಡ್ ಆಗೋದು. ಸೊ ದುಡ್ಡು ಕೊಟ್ಟು ನಾವು ಅಷ್ಟೆಲ್ಲ ಟೈಮು ಸ್ಪೆಂಡ್ ಮಾಡಬೇಕಾಗುತ್ತೆ ಕೇವಲ ಜಸ್ಟ್ ಒಂದು ಸಮಸ್ಯೆಗೆ. ಬಟ್ ನೋಡ್ರಿ, ಸುಮ್ಮನೆ ಹೇಳೋದ್ರಿಂದ ಅಷ್ಟು ಈಸಿ ಅಲ್ಲ. ಧ್ಯಾನದಿಂದ A to Z ಬೆನಿಫಿಟ್ ಅಂತ ಹೇಳಿದರು ಪತ್ರಿಜಿಯವರು. ಅದನ್ನು ನಾವೆಲ್ಲ ಇವತ್ತು ಜೀವಿಸ್ತಾ ಇದ್ದೀವಿ. ಹೌದಲ್ಲ ಮಾಸ್ಟರ್ಸ್? ಜೀವಿಸ್ತಾ ಇದ್ದೀವ? ಅದು ಆನಾಪಾನಸತಿ ಧ್ಯಾನ, ಅದು ಪಿರಮಿಡ್ ಧ್ಯಾನದ ಪವರ್ ಅಂತ ಹೇಳ್ಬೋದು. ಸೊ ಅದನ್ನೇ ಪತ್ರಿಜಿಯವರು ಫಸ್ಟು ಈ ಒಂದು ಧ್ಯಾನವನ್ನು ಅಂದರೆ ಪತ್ರಿಜಿಯವರೇ ಕಂಡು ಹಿಡಿಲಿಲ್ಲ ಅಲ್ವಾ. ಸೊ ಅನಾದಿ ಕಾಲದಿಂದ ಯುಗಗಳಿಂದ ದೇವಾನುದೇವತೆಗಳು, ಯೋಗಿಗಳು, ಶರಣರು ಮಾಡಿರ್ತಕ್ಕಂಥ ಧ್ಯಾನವನ್ನು ಪತ್ರಿಜಿಯವರು ಬೆಳಕಿಗೆ ತಂದರು. ಆ ಬೆಳಕಿಗೆ ತಂದಿದ್ದು ಯಾರೆಲ್ಲ ಅಂದರೆ ಒಬ್ಬ ಪಾಮರ್ನಿಂದ ಪಂಡಿತನವರೆಗೂ ಅದು
ಅನುಕೂಲ ಆಗಬೇಕು, ಅವರು ಬಳಸ್ಕೋಬೇಕು ಆ ಒಂದು ಜ್ಞಾನವನ್ನು ಅಂತ ಹೇಳಿ ಇಷ್ಟು ಸುಲಭೀಕರಿಸಿ ಕೊಟ್ಟರು. ಅಂದರೆ ಆ ಸುಲಭೀಕರಿಸಿ ಕೊಡಲಿಕ್ಕೆ ಅವರು 1 ಲಕ್ಷಗಟ್ಟಲೆ ಬುಕ್ಸ್ ಓದಿದ್ರು, ವರ್ಷಗಟ್ಟಲೆ ಮೌನ ಇದ್ದರು. ಅಷ್ಟು ಸುಲಭೀಕರಿಸಿ ಕೊಟ್ಟಂಥ ಆ ಒಂದು ಬ್ರಹ್ಮಾಸ್ತ್ರದಂತಿರ್ತಕ್ಕಂಥ ಜ್ಞಾನವನ್ನು ನಮಗೆಲ್ರಿಗೂ ಕೊಟ್ಟರು ಪತ್ರಿಜಿಯವರು. ಸೊ ಹಾಗಾಗಿ ಆ ವಯಸ್ಸಿಗೆ ಅನುಗುಣವಾಗಿ ನಾವು ಎಲ್ಲೂ ಹುಡುಕಾಡುವ ಅವಶ್ಯಕತೆ ಇಲ್ಲ, ಎಲ್ಲೂ ಅಲೆದಾಡುವ ಅವಶ್ಯಕತೆ ಇಲ್ಲ. ಜಸ್ಟ್ ನಮ್ಮೊಳಗೆ ನಾವು ಅಂತರ್ಪ್ರಯಾಣ ಮಾಡೋದ್ರಿಂದ ನಮ್ಮ ಭೌತಿಕ ಜೀವನ ಆಗಿರ್ಬೋದು, ಅದ್ಭುತವಾದ ಜೀವನ ಆಗಿರ್ಬೋದು, ಸೊ ತನ್ನಷ್ಟಕ್ಕೆ ತಾನೇ ನಮ್ಮಷ್ಟಕ್ಕೆ ನಾವೇ ಕ್ರಿಯೇಟ್ ಮಾಡ್ಕೋಬೋದು. ಅಷ್ಟೊಂದು ಅದ್ಭುತವಾದ ಶಕ್ತಿ ಆನಾಪಾನಸತಿ ಧ್ಯಾನದಲ್ಲಿದೆ. ಅಂತಹ ಆನಾಪಾನಸತಿ ಧ್ಯಾನವನ್ನು ಪಿರಮಿಡ್ನ ಮೊಟ್ಟ ಮೊದಲ ಬಾರಿಗೆ ಈ ಭೂಮಿಗೆ, ಪ್ರಪಂಚಕ್ಕೆ ಧ್ಯಾನಕ್ಕಾಗಿ ಪರಿಚಯ ಮಾಡಿಕೊಟ್ಟಿರ್ತಕ್ಕ ಏಕೈಕ ವ್ಯಕ್ತಿ ಗುರು ಪತ್ರಿಜಿಯವರು. ಏಕೈಕ ವ್ಯಕ್ತಿ. ಯಾಕಂದರೆ ಪಿರಮಿಡ್ನ ಬಗ್ಗೆ ಗೊತ್ತಲ್ವಾ. ಜಸ್ಟ್ ನಾನು ನಿನ್ನೆ ಹುಬ್ಳಿಯಿಂದ ಬರ್ತಿದ್ದೆ, ಬರೋ ಮುಂದ್ಗಡೆ ಆಟೋದವರು ಅಪ್ಪ ಇಲ್ಲಿ, ಯಾಕಂದರೆ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಅದೇ ಕೆಲಸ ನಮ್ಗೆ ಇವಾಗ, ಯಾರು ಕಂಡ್ರೂ ಧ್ಯಾನ ಮಾಡಿರಿ, ಸುಮ್ಮನೆ ಯಾಕೆ ಸಫರ್ ಆಗ್ತೀರಾ ಅಂತ. ಆಟೋ ಡ್ರೈವರ್ಗೆ ಇಲ್ಲೇ ನೃಪತುಂಗ ಬೆಟ್ಟದಲ್ಲಿ ಪಿರಮಿಡ್ ಇದೆ ಕಣಪ್ಪ, ನೀವು ಹೋಗಿ ಧ್ಯಾನ ಮಾಡಿರಿ, ಚೆನ್ನಾಗಿರ್ರಿ ಅಂತ ಹೇಳಿದ್ರೆ, ಮೇಡಮ್ ಅದು ಚರ್ಚ್ ಐತಲ್ಲ, ಚರ್ಚಾ ಅಂತಂದರು. ಅಲ್ಲ ಕಣಪ್ಪ, ಅದು ಚರ್ಚ್ ಅಲ್ಲ, ಅದು ಯಾವ ಚರ್ಚ್ ಅಲ್ಲ, ಮಸೀದಿ ಅಲ್ಲ, ಮಂದಿರ ಅಲ್ಲ. ಸೊ ಎಲ್ಲ ಜಾತಿಗಳಿಗೆ ಸಂಬಂಧಪಟ್ಟ ಅಂದರೆ ಎಲ್ಲ ಜಾತಿಗಳಿಗೆ ಸಂಬಂಧಿಸ್ತಕ್ಕಂಥ ಎಲ್ಲರೂ ಅದರಲ್ಲಿ ಹೋಗಿ ಧ್ಯಾನ ಮಾಡ್ಬೋದು. ಅದು ಧ್ಯಾನ ಮಂದಿರ. ನೀವೇನು ದೇವತೆಗಳಂತ ಪೂಜೆ ಮಾಡ್ತೀರೋ ಅಂಥ ದೇವಾನುದೇವತೆಗಳು ಮಾಡಿರೋಂಥ ಧ್ಯಾನವನ್ನು ಆ ಮಂದಿರದಲ್ಲಿ ಕುಳಿತು ಮಾಡೋದು ಅಂತ. ಹೌದಾ ಮೇಡಮ್, ನಮ್ಗೆ ಗೊತ್ತಿದ್ದಿಲ್ಲ, ಇನ್ಮೇಲೆ ನಾವು ಹೋಗ್ತೀವಿ ಅಂದರೆ ಪತ್ರಿಜಿಯವ್ರು ನೋಡ್ರಿ, ಇವಾಗ ಚರ್ಚ್ ಅಂದ ತಕ್ಷಣ ಎಷ್ಟು ನಿಜವಾಗ್ಲೂ ಪತ್ರಿಜಿಯವರ ಆಲೋಚನೆ ಸುಮ್ಮನೆ ಕೂತ್ಕೊಂಡ್ರೆ ಸುರುಳಿಯ ಹಾಗೆ ಗಂಟೆಗಟ್ಟಲೆ ಹೋಗುತ್ತೆ. ಈ ಫಾರ್ಮುಲಾ ಅವರು ಜಗತ್ತಿಗೆ ಪರಿಚಯ ಮಾಡಿಕೊಡ್ಬೇಕಂದ್ರೆ, ಇವತ್ತು ನಾವು ಯಾವುದಾದ್ರೂ ಒಂದು ಲಿಂಗ ಹಿಡಿದು ಪೂಜೆ ಮಾಡ್ರೆ ಅಂದರೆ ಆ ಶೈವರಷ್ಟೇ ಮಾಡ್ತಾರೆ, ಮುಸ್ಲಿಮರು ಮಾಡ್ತಾರಾ? ಇಲ್ವಲ್ಲ. ಯಾವುದಾದ್ರೂ ಒಂದು ತಿರುಪತಿಗೆ ಹೋಗಂದ್ರೆ ಹೆಚ್ಚು ಪರ್ಸೆಂಟೇಜು ಏನು ನಮ್ಮ ಶ್ರೇಷ್ಠಿಗಳು ಹೋಗ್ತಾ ಇರ್ತಾರೆ. ಕ್ರಿಶ್ಚಿಯನ್ಸ್ ಅವ್ರದ್ದೇ ಆದ ಒಂದು, ಕ್ರಿಶ್ಚಿಯನ್ಸ್ ಅಂದರೆ ಆ ಕ್ರೈಸ್ತ ಇದಕ್ಕೆ ಹೋಗ್ತಾರೆ. ಬಟ್ ಪಿರಮಿಡ್ ಧ್ಯಾನ, ಈ ಪಿರಮಿಡ್ಗೆ ಇವತ್ತು ಯಾರೆಲ್ಲ ಬರ್ತಾ ಇದ್ದಾರೆ? ಯಾರೆಲ್ಲ ಬರ್ತಾ ಇದ್ದಾರೆ? ಎಲ್ಲ ಜಾತಿಗಳು ಬರ್ತಾ ಇದ್ದಾರೆ. ಸೊ ಜೋರಾಗಿ ಪತ್ರಿಜಿ ಅವರಿಗೆ ಒಂದ್ಸರಿ ಕೃತಜ್ಞತೆ ಸಲ್ಲಿಸೋಣ. ಅಂದರೆ ಇಷ್ಟೆಲ್ಲ ಸಿಂಪ್ಲೀಕರಿಸಿ ನಮಗೆ ಕೊಟ್ಟಿದ್ದಾರೆ ಅಂದರೆ ಸಾರ ಅಷ್ಟಿಷ್ಟಲ್ಲ. ಇವತ್ತು ಇಡೀ ಭೂಮಿನೇ ಒಪ್ಕೊಳ್ತಾ ಇದೆ. ಮಹಾ ಗುರುಗಳು ಒಪ್ಕೊಳ್ತಾ ಇದ್ದಾರೆ. ರವಿಶಂಕರ್ ಗುರೂಜಿ ಅವರು 2011ನಲ್ಲಿ ಪಿರಮಿಡ್ ವ್ಯಾಲಿಗೆ ಬಂದಾಗೆ ಭೂಮಿಯ ಮೇಲೆ ಆನಾಪಾನಸತಿ ಧ್ಯಾನಕ್ಕಿಂತ ಸರಳವಾದ ಮತ್ತೊಂದು ಧ್ಯಾನ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅಂದರೆ ಎಲ್ಲರೂ ಸತ್ಯ, ಯಾವಾಗಲೂ ಪತ್ರಿಜಿಯವರೇನಂತೆ ಸತ್ಯ ಅನ್ನೋದು ಒಂದಿರುತ್ತೆ ಅಲ್ವಾ, ಯಾವುದೇ ಬೇರೆ ಬೇರೆ ಇರಲ್ಲ. ಎಲ್ಲ ರಾಷ್ಟ್ರಗಳಿಗೆ, ಎಲ್ಲ ದೇಶಗಳಿಗೆ, ಎಲ್ಲ ಮನುಷ್ಯರು ಎಲ್ಲರಿಗೂ ಸತ್ಯ ಒಂದೇ ಇರುತ್ತೆ. ಆ ಸತ್ಯನೇ ಪತ್ರಿಜಿಯವರು ಇವತ್ತು ಇಡೀ ಪ್ರಪಂಚಕ್ಕೆ ತಿಳಿಸ್ಕೊಟ್ಟೋದ್ರು. ಅದರ ಜೊತೆಗೆ ಪತ್ರಿಜಿಯವರು ಯಾವಾಗಲೂ ಹೇಳ್ತಾರೆ, ಅದು ಸತ್ಯ ಯಾವಾಗಲೂ ಸಹಜವಾಗಿರುತ್ತೆ, ಸರಳವಾಗಿರುತ್ತೆ, ಸುಲಭವಾಗಿರುತ್ತೆ. ಅದನ್ನು ಪತ್ರಿಜಿಯವರು ತೋರಿಸ್ಕೊಟ್ಟೋದ್ರು. ಸೊ ಇವತ್ತು ಆನಾಪಾನಸತಿ ಧ್ಯಾನ ಕಷ್ಟ ಇದೆನಾ? ಸುಲಭ ಇದೆ ತಾನೇ? ಅದು ಏನಾದರೂ ಅಸಹಜವಾಗಿದೆನಾ? ಸಹಜವಾಗಿದೆ. ಯಾವುದೇ ಒಂದು ಯಾವ ಜಾತಿ ಮತಗಳ ಭೇದವಿಲ್ಲ, ತಾರತಮ್ಯವಿಲ್ಲ, ಯಾವ ಒಂದು ವಯಸ್ಸಿಗೆ ರಿಸ್ಟ್ರಿಕ್ಷನ್ ಇಲ್ಲ, ಟೈಮ್ಗೆ ರಿಸ್ಟ್ರಿಕ್ಷನ್ ಇಲ್ಲ. ದಿನದ 24 ಗಂಟೆಗಳಲ್ಲಿ ನಮ್ಮ ಜೊತೆ ನಾವು ಕೂಡಿಕೊಂಡಿರುವುದು. ಅಂತಹ ಅದ್ಭುತವಾದ ಜ್ಞಾನವನ್ನು ನಮಗೆ ಪತ್ರಿಜಿಯವರು ಕೊಟ್ಟಿದ್ದಾರೆ. ಅವರ ಒಂದು ಹೆಜ್ಜೆಯ ಮಾರ್ಗದಲ್ಲಿ ಇವತ್ತು ಕೋಟಿಗಟ್ಟಲೆ, ಹೇಳಬೇಕಂದ್ರೆ ಕೋಟಿಗಟ್ಟಲೆ ಪಿರಮಿಡ್ ಮಾಸ್ಟರ್ಗಳು ಕಂಕಣ ತೊಟ್ಟು ಇದು ನಮ್ಮ ಕುಟುಂಬ, ಈ ನಮ್ಮ ಕುಟುಂಬದಲ್ಲಿ ಎಲ್ಲರೂ ನಾವು ಆನಂದವಾಗಿರಬೇಕು, ಆರೋಗ್ಯವಾಗಿರಬೇಕು, ಅದ್ಭುತವಾಗಿ ಜೀವಿಸಬೇಕು, ಮತ್ತೊಬ್ಬರಿಗೆ ಸ್ಫೂರ್ತಿದಾಯಕವಾಗಿ ಜೀವಿಸಬೇಕಂತ ಇವತ್ತು ಕಂಕಣ ತೊಟ್ಟಿ ಪಿರಮಿಡ್ ಸೊಸೈಟಿ ಮುಂಚೂಣಿಯಲ್ಲಿ ಯುದ್ಧ ಥರ ಇವತ್ತು ಪ್ರಚಾರ ಮಾಡ್ತಾ ಇದೆ. ಯುದ್ಧನೇ ಅಂತಲೇ ಹೇಳಬೇಕು, ಸುಮ್ಮನೆ ಅಲ್ಲ. ಒಂದೊಂದು ಪ್ರಾಜೆಕ್ಟ್ ಮಾಡಬೇಕಂದ್ರೆ ಇವತ್ತು ಜಸ್ಟ್ ಒಂದು ಸಣ್ಣ ಸ್ಮಾಲ್ ಸಿಂಪಲ್ ಸರ್ ಬಗ್ಗೆನೇ ಒಬ್ಬರೇ ನಿಂತು, ಯಾಕೆಂದರೆ ನನಗೆ ಅದು ಇಷ್ಟ ಆಯಿತು.
ಪತ್ರಿಜಿಯವರು ಒಬ್ಬರೇ ಅಲ್ವಾ, ಒಂದು ಹೆಜ್ಜೆ ಮುಂದೆ ಇಟ್ಟರೆ ಇಡೀ ಪ್ರಪಂಚ ಇವತ್ತು ಅವರಿಂದ ಹೋಗ್ತಿದೆ. ಮಹಾತ್ಮ ಗಾಂಧೀಜಿ ಒಬ್ಬರೇ ಹೆಜ್ಜೆ ಇಟ್ಟೋದಕ್ಕೆ ಇಡೀ ದೇಶ ಸ್ವತಂತ್ರ ಬಂತು. ನಾನು ಯಾಕೆ ಒಬ್ಬನೇ ಅಂತ ಅಂದ್ಕೊಂಡ್ರೆ ಏನೂ ಆಗಲ್ಲ, ನಾನೊಬ್ಬನೇ ಸಾಕು ಅಂತ ಅಂದ್ಕೋಬೇಕು. ಅವಾಗ ಇಡೀ ಸೊಸೈಟಿ, ಇಡೀ ಕುಟುಂಬ, ಇಡೀ ದೇಶ, ಇಡೀ ವಿಶ್ವನೇ ಹಿಂದೆ ಬರುತ್ತೆ ಅಂತ ತೋರಿಸ್ಕೊಟ್ಟಿರೋರು ಪತ್ರಿಜಿ, ತೋರಿಸ್ಕೊಟ್ಟಿರೋರು. ಒಬ್ಬರೇ ಪಾಪ ಕರ್ನೂಲಿಂದ ಬಾಂಬೆಗೆ ಹೋಗ್ತಿದ್ರು ಕೇವಲ ಒಬ್ಬರಿಗೆ ಧ್ಯಾನ ಹೇಳ್ಕೊಡೋಕ್ಕೆ, ಒಬ್ಬರಿಗಾಗಿ ಧ್ಯಾನ ಹೇಳ್ಕೊಡೋಕ್ಕೆ. ಮತ್ತು ನಾವು ಇಷ್ಟೆಲ್ಲ ಮಾಸ್ಟರ್ಸ್ ಇದ್ದೀವಿ, ಎಷ್ಟೆಲ್ಲ ಪ್ರಚಾರ ಮಾಡ್ಬೋದು ಮಾಸ್ಟರ್ಸ್. ಸೊ ಹಾಗಾಗಿ ಎಲ್ಲರೂ ಇಲ್ಲಿ ಮಾಸ್ಟರ್ಸ್ ಇದ್ದೀರಾ. ಅದರ ಜೊತೆಗೆ ಇಂಥ ಮಾಸ್ಟರ್ಸು ಇವರೊಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದಾರೆ, ನಾವೊಂದು ಪ್ರಾಜೆಕ್ಟು, ಅವರೊಂದು ಪ್ರಾಜೆಕ್ಟ್, ಇವರೊಂದು, ಯಾರಿಗೆ ಏನು ನಮಗೆ ಇಷ್ಟ ಆಗ್ತೈತೆ. ಇವಾಗ ಹೇಳಿದ್ರು ಸರು, ಒಬ್ಬರು ಸಸ್ಯಾಹಾರ ಜಾಥಾವನ್ನು ಮಾಡ್ತಾ ಇರ್ತಾರೆ, ಹೆಚ್ಚು ರ್ಯಾಲಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ, ಆರ್ಗನೈಸ್ ಮಾಡ್ತಾರೆ, ಊರಿಗೆ ಹೋಗಿ ಪ್ರಚಾರ ಮಾಡ್ತಾರೆ, ಪಿರಮಿಡ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಆ ಥರ ಅವರವರ ಒಂದು ಏನು ಡಿಸೈನ್ ಇರುತ್ತೋ, ಏನು ಒಳಗಡೆ ಅಂತರಾತ್ಮ ಹೇಳುತ್ತೋ ಅದನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ನಮ್ಮ ಸೊಸೈಟಿಯಲ್ಲಿ ಯಾರು ಯಾಕೆ ಇಷ್ಟು ಮಾಡಿದೆ ಅಂತ ಕೇಳೋರಿಲ್ಲ, ಯಾಕೆ ಮಾಡಲಿಲ್ಲ ಅಂತ ಕೇಳೋರಿಲ್ಲ, ಇಷ್ಟೇ ಮಾಡಬೇಕಂತ ಹೇಳೋರಿಲ್ಲ. ಆದರೂ ಇವತ್ತು ಇಡೀ ಪ್ರಪಂಚನೇ ತಲೆ ಎತ್ತುವಂತೆ ದುಡಿತಾ ಇದ್ದಾರೆ ಪಿರಮಿಡ್ ಮಾಸ್ಟರ್ಗಳು ಪತ್ರಿಜಿಯವರ ಜ್ಞಾನದಿಂದ. ಅದಕ್ಕೆ ಹ್ಯಾಟ್ಸ್ ಆಫ್ ಅನ್ನಬೇಕು ನಮ್ಮ ಡಿಸೈನಿಗೆ. ಅದರಲ್ಲಿ ಇವತ್ತು ನಮ್ಮ ಈ ದಂಪತಿಗಳೇನು ಇವತ್ತಿನ ನಿಜವಾಗ್ಲೂ ನನಗೆ ಸರ್ ಬಗ್ಗೆ ಭಾಳ ಏನಪ್ಪ ಇವ್ರು ಯಾರನ್ನೂ ನೋಡಿಲ್ಲ, ಬಟ್ ಒಮ್ಮೆಲೆ ಆಮಂತ್ರಿಸಿದ್ದಾರೆ ಅಂತ ಬಂದ್ವಿ. ಬಟ್ ಇವತ್ತು ಅವರು ನಿಜವಾಗ್ಲೂ ಅವರ ಒಂದು ಜೀವನ ಶೈಲಿ ಕೇಳಿ ಹ್ಯಾಟ್ಸ್ ಆಫ್ ಅಂದ್ಕೊಂಡೆ. ಮೇಡಮ್ ಅವರ ಸಪೋರ್ಟ್ ಇಲ್ಲದೆ ಏನೇನೋ ಹೇಳಿಬಿಟ್ಟು ನಿಜವಾಗ್ಲೂ ನಾನು ಮೇಡಮ್ ಅವರಿಗೆ ಒಂದು ಸರಿ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಯಾರು ಕೊಡ್ತಾರೆ ಈಗಿನ ಕಾಲದಾಗ ಲೇಡೀಸು? ಇನ್ನು ಗಂಡು ಮಕ್ಳಕ್ಕಿಂತ ಇಸ್ಕೊತಾರೆ, ನೆಕ್ಲೆಸ್ ಬೇಕು, ಅದು ಬೇಕು, ಇದು ಬೇಕಂತ. ಸರ್ಗೆ ನಿಜವಾಗ್ಲೂ ಯಾವುದೋ ಜನ್ಮದ ಒಂದು ಸಾಂಗತ್ಯ ಇದ್ದದಕ್ಕೆ ಇಷ್ಟು ದೊಡ್ಡ ಪ್ರಾಜೆಕ್ಟಿಗೆ ಅವರು ಸಪೋರ್ಟ್ ಆಗಿ ಧರ್ಮಪತ್ನಿಯಾಗಿ 100ಕ್ಕೆ 100ರಷ್ಟು ಅವರು ಜೀವಿಸ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಮ ಪಿರಮಿಡ್ ಸೊಸೈಟಿ ಕಡೆಯಿಂದ ತಮಗೆ ನಿಜವಾಗ್ಲೂ ಥ್ಯಾಂಕ್ಸು ಮೇಡಮ್. ಸೊ ಇಂದು ನಾ ಹೆಚ್ಚು ಯಾಕಂದರೆ ಎಲ್ಲರೂ ಇಲ್ಲಿ ನಮ್ಮ ಮಾಸ್ಟರ್ಸ್ ಇದ್ದೀವಿ, ಒಬ್ರಿಗೊಬ್ರು ಹೆಜ್ಜೆ ಮುಂದಾಗ್ತಾ ಹೋಗೋಣ. ಇವತ್ತು ಈ ಭಾಗದ ಜನತೆಗಳಿಗೆ ಇಲ್ಲೆಲ್ಲ ಅಷ್ಟು ಇನ್ನೂ ಧ್ಯಾನದ ಪರಿಚಯ ಇಲ್ಲ. ಆಮೇಲೆ ಜಸ್ಟ್ ನಾವು ಬರೋ ಮುಂದ್ಗಡೆ ಆ ಒಂದು ಅಟ್ಮಾಸ್ಫಿಯರ್ ನೋಡಿದ್ವಿ. ನಿಜವಾಗ್ಲೂ ಇಲ್ಲಿ ಧ್ಯಾನದ ಅವಶ್ಯಕತೆ ಇದೆ. ನಿಜವಾಗ್ಲೂ ನಾವು ಬಂದ ತಕ್ಷಣ ಮೇಲೆ ಹೋಗಿ ಧ್ಯಾನ ಕೂತೆ ಅದ್ಭುತವಾದ ಪಿರಮಿಡ್ ಧ್ಯಾನ ಕೇಂದ್ರ, ಅದ್ಭುತವಾದ ಪಿರಮಿಡ್ ನಿರ್ಮಾಣ ಆಗ್ತದೆ. ಸರ್ ಹೇಳ್ದಂಗೆ 100 ಜನ ಅಲ್ಲ, ಇನ್ನೂ ಜಾಸ್ತಿನೇ ಬರ್ತಾರೆ ಈ ಪಿರಮಿಡ್ಗೆ. ಇದೇ ನಡೆಯೋದು ಮುಂದೆ. ಸೊ ಹಾಗಾಗಿ ಇವತ್ತು ನಾವು ಇಲ್ಲಿ ಆ ಒಂದು ಬೀಜ ಬಿತ್ತೋಣ ಮಾಸ್ಟರ್ಸ್. ಎಲ್ಲರೂ ಸುತ್ತಮುತ್ತ ಇರೋ ಎಲ್ಲರೂ ಧ್ಯಾನಿಗಳಾಗಲಿ, ಸಸ್ಯಾಹಾರಿಗಳಾಗಲಿ, ಅದ್ಭುತವಾದ ಪಿರಮಿಡ್ ಧ್ಯಾನ ಕೇಂದ್ರ ನಿರ್ಮಾಣ ಆಗಿದೆ. ಆಲ್ರೆಡಿ ಹಾಸ್ಟೆಲ್ಲಾಗಿ ನಡೆದುಬಿಟ್ಟಿದೆ. ಅಲ್ಲೇನು ನಡೀತಾ ಇದೆ ಆಗಲೇ ವಿಷನ್ ಆಗಿದೆ. ಅದನ್ನು ಇವರು ಭೂಮಿ ಮೇಲೆ ಇವಾಗ ಚಿತ್ರೀಕರಿಸ್ತಾರೆ ಅಷ್ಟೇ. ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಶಾರ್ಟ್ಲಿನೇ ಆಗುತ್ತೆ. ಹಾಗಾಗಿ ಅಂಥ ಒಂದು ಪಿರಮಿಡ್ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ನಾವಿಂದು ಧ್ಯಾನದಲ್ಲಿ ಸಂಕಲ್ಪ ಮಾಡಿಕೊಂಡು ಎಲ್ಲ ಇಡೀ ವಿಶ್ವನೇ ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್ತಾಗಲಿ ಆ ಭಾಗದ ನಿಮಿತ್ತ ಇಲ್ಲಿ ಇಂದು ನಾವು ಇಲ್ಲಿ ಒಂದು ಅದ್ಭುತವಾದ ಪಿರಮಿಡ್ ಧ್ಯಾನ ಕೇಂದ್ರ ನಿರ್ಮಾಣ ಆಗಲಿ ಅಂತ ಧ್ಯಾನ ಮಾಡೋಣ. ಸೊ ನನ್ನ ಪರಿಚಯ ಆಗಲೇ ಹೇಳಿದೆ. ಸೊ ಸ್ವಲ್ಪ ಸಿಚುವೇಶನ್ ತಕ್ಕಂಗೆ ಹೇಳ್ತಾ ಇರ್ತೀನಿ. ಸರ್ ಅವಾಗೆ ಪ್ರೆಸಿಡೆಂಟಾಗಿ ಮಾಡಿದರು. ಆನಂತರ ಮತ್ತೆ ಮೇಡಮ್ ಇಡೀ ಕರ್ನಾಟಕ ಸ್ಟಾರ್ಟ್ ಮಾಡಬೇಕು ಅಂತಂದರು. KPDPT ವೈಸ್ ಪ್ರೆಸಿಡೆಂಟ್ ಆಗಿನೂ ನೇಮಕ ಮಾಡಿದರು. ಸರ್ ಏನು ಹೇಳ್ತಾರೆ ಆ ಕ್ಷಣನೇ ನಾನು, ಯಾಕಂದರೆ ನಾವಲ್ಲಲ್ಲ, ಅವರು ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದು ನಾನು ಎಲ್ಲಿದ್ರೇನು, ಯಾವ ಊರಲ್ಲಿದ್ರೇನು ಎಲ್ಲದೂ ನನ್ನ ಹೊಸದೈಕ ಕುಟುಂಬ. ನನ್ನ ಉಸಿರಿರೋ ತನ ನಮಗೆ ಗುರುವಾಗಿ ಆ ಮಹಾಗುರು ಮಹಾಶಕ್ತಿ ಸಿಕ್ಕಿದ್ದಾರೆ. ಹಾಗಾಗಿ ಮೊನ್ನೆ ವಿನಯ್ ಗುರೂಜಿ ಅವರೂ ಹೇಳಿದ್ರು, ಅಂತಹ ಗುರು ನಿಮಗೆ ಸಿಕ್ಕಿದ್ದಾರೆ. ಇಡೀ ಭೂಮಿಗೆ ಸತ್ಯವನ್ನು ಪರಿಚಯ ಮಾಡಿಕೊಟ್ಟಂಥ ಗುರು ನಿಮ್ಮ ಪತ್ರಿಜಿ ಅಂತ ಹೇಳಿದರು. ಅದು ಗುರು, ಅದು ದಟ್ ಈಸ್ ಪತ್ರಿಜಿ. ಇಡೀ ಭೂಮಿಗೆ ಸತ್ಯವನ್ನು ಪರಿಚಯ ಮಾಡಿಕೊಟ್ರು ಅಂಥವರು ನಿಮ್ಮ ಗುರೂಜಿ. ಅವರು ನಿಮಗೆ ಗುರುವಾಗಿ ಸಿಕ್ಕಿದ್ದಾರೆ. ಅದಕ್ಕೆ ನಾನು ಬರ್ತಾ ಇದ್ದೀನಿ ನಾಳೆ ಬುದ್ಧ ಪೂರ್ಣಿಮೆಗೆ. ಬುದ್ಧ ಪೂರ್ಣಿಮೆದಿಂದನೇ ನಾನು ಮಾತಾಡಬೇಕು. ನಾವು 22ಕ್ಕೆ ಡೇಟ್ ಕೇಳಿದರೆ ಇಲ್ಲ ನಾನು 23ಕ್ಕೆ ಬರ್ತಾ ಇದ್ದೀನಿ ಅಂತ. ಆ 23 ಸಹಿತ ನಿಮಗೆಲ್ಲರಿಗೂ ಇಲ್ಲಿ ಗೊತ್ತಿದೆ. ಆದಷ್ಟು ನಾವು ಬುದ್ಧ ಪೂರ್ಣಿಮಾ ಸಂಭ್ರಮಾಚರಣೆಗೆ ಎಲ್ಲರನ್ನ
ಒಬ್ಬೊಬ್ಬರು ಒಂದು 5 ಜನ 10 ಜನ ಕರ್ಕೊಂಡು ಬಂದು ಅಲ್ಲಿ ಧ್ಯಾನ ಮಾಡೋಣ. ಆ ಧ್ಯಾನದ ಎನರ್ಜಿ ಇಡೀ ವಿಶ್ವಕ್ಕೆ ನಾವು ಹರಡಿಸ್ಬೇಕು. ಎಲ್ಲರೂ ಆನಂದವಾಗಿರಬೇಕು. ಸಹ ಜೀವಿಗಳು, ಸಹ ಮೂಕ ಪ್ರಾಣಿಗಳು ಸಹ ಆನಂದವಾಗಿರ್ಬೇಕಂದ್ರೆ ನಾವು ಎಷ್ಟೆಷ್ಟು ಧ್ಯಾನ ಮಾಡ್ತೀವೋ ಆ ಒಂದು ಎನರ್ಜಿ ಅಲ್ಲಿ ಬದಲಾವಣೆ ಮಾಡುತ್ತೆ ಮಾಸ್ಟರ್ಸ್. ಅದಕ್ಕಾಗಿ ಓಣಿಗೆ ನಾವು ಮನೆ ತಿರುಗಿ ಪ್ರಚಾರ ಮಾಡ್ತಾ ಇರೋದು, ಊರು ತಿರುಗಿ ಪಿರಮಿಡ್ ಧ್ಯಾನ ಕೇಂದ್ರಗಳನ್ನು ನಿರ್ಮಾಣ. ಇವತ್ತು ಮನುಷ್ಯ ಯಾವ ಥರ ರೆಡಿ ಆಗ್ತಾ ಇದ್ದಾರೆ ಅಂದರೆ ತನಗೆ ತಾನೇ ತಿಳ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ಎಷ್ಟೊತ್ತಿದ್ದರೂ ಆಸ್ತಿಗಳ ಒಂದು ಆಸೆಗೆ ಬಲಿಯಾಗಿ ತನ್ನ ತಲೆಮಾರು ಎಷ್ಟೋ 4-5 ತಲೆಮಾರುಗಳಿಗಾಗಿ ಈಗಲೇ ಮನುಷ್ಯ ಸವಿಸ್ತಾ ಇದ್ದಾನೆ. ಬಟ್ ಆ 4-5 ತಲೆಮಾರುಗಳು ಆನಂದವಾಗಿ ಜೀವಿಸ್ಬೇಕಂದ್ರೆ ನೇಚರ್ ಬೇಕು ಅನ್ನೋ ಒಂದು ಸಣ್ಣ ಆಲೋಚನೆ ಇಲ್ಲದೆ ಮೂರ್ಖವಾಗಿ ಜೀವಿಸ್ತಾ ಇದ್ದಾರೆ ಮಾಸ್ಟರ್ಸ್. ಹಾಗಾಗಿ ನಾವೆಲ್ಲರೂ ಸೇರಿ ಅವರ ಪರಿವರ್ತನೆ ಆಗಬೇಕಂದ್ರೆ ಹೊರಗಡೆ ಯಾರೋ ಮಂತ್ರಿಗಳಿಂದ MLAಗಳಿಂದೆಲ್ಲ ಒಳಗಡೆ ಮನಪರಿವರ್ತನೆ ಆಗಬೇಕು ಫಸ್ಟು. ಆ ಮನಪರಿವರ್ತನೆಗೆ ಇರುವುದು ಒಂದೇ ಒಂದು ದಾರಿ, ಆನಾಪಾನಸತಿ ಧ್ಯಾನ ಮಾತ್ರ ಮಾಸ್ಟರ್ಸ್. ಸೊ ನಾವು ಎಷ್ಟೋ ಜನರನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಮ್ಮೆಲ್ಲರ ಒಂದು ಸಂಕಲ್ಪ ಆಗಿರಬೇಕು, ಯಾವುದೋ ಒಂದು ರಾಷ್ಟ್ರ ನಿರ್ಮಾಣ ಆಗಬೇಕು, ಅದ್ಭುತವಾದ ಒಂದು ರಾಷ್ಟ್ರ ನಿರ್ಮಾಣ ಆಗಬೇಕು, ದೇಶ ನಿರ್ಮಾಣ ಆಗಬೇಕಂದ್ರೆ ಇಲ್ಲಿಂದಲೇ ಪ್ರಾರಂಭ ಆಗಬೇಕು. ಇಲ್ಲಿ ಬದಲಾವಣೆ ಆದರೆ ಹೊರಗಡೆ ಬದಲಾವಣೆ ಆಗುತ್ತೆ. ಅದಕ್ಕೆ ನಮ್ಮ ಪಿರಮಿಡ್ ಮಾಸ್ಟರ್ಗಳು ಎಲ್ಲರಿಗೂ ಮಾಡ್ತಾ ಇದ್ದೀವಿ. ಇನ್ನಷ್ಟು ನಾವು ಪ್ರಬುದ್ಧರಾಗಿ ಜೋರಾಗಿ ನಾವು ಇದು ಒಂದು ಎಷ್ಟು ಅದ್ಭುತವಾಗಿ ಮಾಡೋಣ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ, ಯಾರು ಇಲ್ಲಿ ಕರೆಯೋದು ಬೇಡ, ಯಾವುದೂ ಬೇಡ, ಜಸ್ಟ್ ನಮ್ಮ ವಾಟ್ಸಪ್ನಲ್ಲಿ ಎಲ್ಲಾದರೂ ಪ್ರೋಗ್ರಾಮ್ ನಡೀತಾ ಫಸ್ಟು ಅಟೆಂಡ್ ಆಗೋಣ. ಅದರ ನಿಮಿತ್ತನೇ ನಾನು ಸಾಯಿ ಕೃಪಾ ಸಾಗರ್ ಮತ್ತು ಪತ್ರೆ ಮೇಡಮ್ ಅವರ ಒಂದು ಸಲಹೆ ಮೇರೆಗೆ ಮೊನ್ನೆ ನಾನು ಸೆಪ್ಟೆಂಬರ್ 2022ನಲ್ಲಿ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಅನ್ನೋ ಒಂದು ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡೆ. ಇಲ್ಲ ಪ್ರಾಜೆಕ್ಟ್ಗಳು ನೀವು ಮಾಡ್ತಾ ಇದ್ದೀರಿ ಮೇಡಮ್, ನನಗೆ ಹೊರಗಡೆ ಅವೇನು ಬೈಲ ಅದೆಲ್ಲ ಏನೂ ಗೊತ್ತಿಲ್ಲ ಅಂತಂದಾಗ, ಇಲ್ಲ ನಾವೆಲ್ಲ ಸಪೋರ್ಟ್ ಇದ್ದೀವಿ ಅನ್ನೋ ಒಂದು ಅವರು ಧೈರ್ಯದಿಂದ ಸೊ ಅವ್ರು ಕೊಟ್ಟ ಸಲಹೆ ಮೇರೆಗೆ ಆ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಟ್ರಸ್ಟ್ನ ಪ್ರಾರಂಭ ಮಾಡಿದ್ವಿ. ನನ್ನ ಉದ್ದೇಶ ಏನು ಅಂದರೆ, ನನಗೆ ಒಂದು ಆಯುಧ ಸಿಕ್ಕ ಹಾಗಾಯಿತು. ನಂದು ಏನಿತ್ತು ಅಂದರೆ, ನಮ್ಮ ಪಿರಮಿಡ್ ಮಾಸ್ಟರ್ಗಳೆಲ್ಲ ಏನು ಮಾಡ್ತಾಯಿದ್ದೀವಿ ಅಂದರೆ, ದಿನಕ್ಕೊಂದು ಜಾತ್ರೆ ಥರ ಮಾಡ್ತಾಯಿದ್ದೀವಿ ನಾವು ರ್ಯಾಲಿಗಳನ್ನು. ದಿನಕ್ಕೊಂದು ಜಾತ್ರೆ ಥರ ಪಿರಮಿಡ್ಗಳನ್ನು ಮನೆ ಹೆಂಗೆ ಕಟ್ತಾರೋ ಆ ಥರ ಓಣಿಗೆ ಕಟ್ತಾರೆ. ನಮ್ಮ ಬಳ್ಳಾರಿಯಲ್ಲಿ 285 ಪಿರಮಿಡ್ಗಳಿದ್ದಾವೆ, ಕನ್ಸ್ಟ್ರಕ್ಷನ್ ಆಗಿದ್ದಾವೆ. ಚಪ್ಪಾಳೆ ತಟ್ಟೋಣ. ಅವರ ಟಾರ್ಗೆಟ್ ಏನಂದರೆ 365 ಪಿರಮಿಡ್ಗಳು ಬಳ್ಳಾರಿಯಲ್ಲಿ ಒಂದೇ ಬರಬೇಕನ್ನೋದು ಅವರು. ಅಂದರೆ ಪ್ರತಿದಿನ ವಾರ್ಷಿಕೋತ್ಸವ ನಡೀತಾ ಇರಬೇಕು. ಅಂಗರಂಗ ವೈಭವ ನಿತ್ಯ ತೋರಣಂ ಪಚ್ಚ ಕಲ್ಯಾಣಂ ಏನೋ ಹೇಳ್ತಾರೆ ತೆಲುಗಿನಲ್ಲಿ, ಆ ಥರ ಬಳ್ಳಾರಿಯವರು ಅದು ಇರಬೇಕು ಸಂಕಲ್ಪ. ಹಾಗೆ ಮಾಡ್ತಾ ಇದ್ದಾರೆ. ಬಟ್ ಏನಂದರೆ, ಒಂದ್ಸರಿ ನಾನು ಪತ್ರಿಜಿಯವ್ರ ಜೊತೆ 17 ವರ್ಷ ಅವರು ವರ್ಕ್ ಸ್ಟೈಲ್ ನೋಡಿದೆ, ಅಬ್ಸರ್ವ್ ಮಾಡ್ತಾ ಇದ್ದೆ. ಸಾರ್ ಒಂದ್ಸರಿ ಬೀದರ್ನಲ್ಲಿ ಕೂತಾಗ 2011ಗೆ ಹೇಳಿದರು, ಇವಾಗ ನಾವು ಗೌರ್ಮೆಂಟ್ ಹತ್ರ ಹೋಗ್ಬೇಕು ಮೇಡಮ್, ನೆಕ್ಸ್ಟ್ ಗೌರ್ಮೆಂಟ್ ನಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ. ಅದು ನನಗೆ ಯಾವಾಗಲೂ ಮೈಂಡಲ್ಲಿ ಇರ್ತಿತ್ತು. ಸೊ ಇವಾಗ ಇಷ್ಟು ಪ್ರಚಾರ ಆಗ್ತಾ ಇದೆ, ಬಟ್ ಗೌರ್ಮೆಂಟ್ ಏನು ಕೇಳ್ತಾ ಇದೆ, ನಾವು ಕೇವಲ ಈ ಥರ ಎಷ್ಟೇ ಜೋರಾಗಿ ಮಾಡಿದರೂ ಅವ್ರಿಗೆ ರೈಟಿಂಗ್ನಲ್ಲಿ ಬೇಕು ಅಲ್ವಾ. ನಾವೇನು ಮಾಡಿದ್ದೀವಿ ಅನ್ನೋದು ರೈಟಿಂಗ್ನಲ್ಲಿ ತೋರಿಸ್ಕೊಟ್ಟಾಗ ನಮ್ಗೆ ಸಪೋರ್ಟ್ ಕೊಡುತ್ತೆ. ಇಲ್ಲಾಂದರೆ ಯಾರೋ ಒಬ್ಬರು ಮಹಾಪುರುಷರು ನಮ್ಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಎಷ್ಟು ಕೋಟಿಗಳು ಖರ್ಚು ಮಾಡಿ ಇವತ್ತು ನಾವು ಪಿರಮಿಡ್ ನಿರ್ಮಾಣ ಮಾಡ್ತಾ ಇದ್ದೀವಿ. ಅದೇ ಇವತ್ತು ನಮ್ಮ PMC ಚಾನಲ್ ಸ್ಯಾಟಲೈಟ್ ಆಗಬೇಕಂದ್ರೆ 37 ಕೋಟಿ ಖರ್ಚಾಗಿದೆ. 37 ಕೋಟಿ ಮಾಸ್ಟರ್ಸ್ ಎಲ್ಲಿಂದ ಬಂತು ನಮಗೆ? ಯಾವ ಫಾರಿನ್ ಫಂಡ್ ಇಲ್ಲ, ನಮ್ಮಲ್ಲಿ ಫೀಸ್ ಇಲ್ಲ, ಏನೂ ಇಲ್ಲ. ಎಷ್ಟು ನಾವು ಹೆಣ್ಮಕ್ಳು ಹೇಳಬೇಕಂದ್ರೆ ಪತ್ರಿಜಿಯವ್ರು ನಿಜವಾಗ್ಲೂ ಅವರು ಗಂಡ್ಮಕ್ಳಾಗಲಿ ಅವರ ಆಸ್ತಿಗಳು ಅಂತ ಅವ್ರ ಹತ್ರ ಇರೋ ಬಂಗಾರದ ಒಡವೆಗಳನ್ನು ನಮ್ಮ ಕುಟುಂಬ ಅಂತೇಳಿ ಸ್ಯಾಟಲೈಟ್ ಚಾನಲ್ ಅಂದರೆ ಎಷ್ಟೆಲ್ಲ ನಾವು ಎಫರ್ಟ್ ಹಾಕಿ ಮಾಡ್ತಾ ಇದ್ದೀವಿ. ಬಟ್ ಗೌರ್ಮೆಂಟ್ ಎಷ್ಟೆಲ್ಲ ಸಪೋರ್ಟ್ ಕೊಡಬೇಕು ನಮಗೆ. ಅದಕ್ಕಾಗಿರುವ ಒಂದೇ ಒಂದು ದಾರಿ ಅಂದರೆ ಆ ಒಂದು ರಿಜಿಸ್ಟರ್ ಆಗಬೇಕಲ್ಲಿ. ಪಿರಮಿಡ್ ಸೊಸೈಟಿ ಇವತ್ತು ಭೂಮಿ ಮೇಲೆ ಯಾರು ಮಾಡದೇ ಇರೋ ಕೆಲಸನ ಪಿರಮಿಡ್ ಸೊಸೈಟಿ ಮಾಡ್ತಾ ಇದೆ. ಅಂಥದ್ರಲ್ಲಿ ಯಾವುದೇ ನಮಗೆ ಏನೂ ಇಲ್ಲ ಅಂತಂದರೆ, ಅದಕ್ಕಾಗಿ ಇವತ್ತು ನಾವು ಮಾಡೋ ಪ್ರತಿಯೊಂದು ಕೆಲಸನ ರೈಟಿಂಗ್ನಲ್ಲಿ ಇರಬೇಕು. ಆವಾಗ ಗೌರ್ಮೆಂಟ್ ನಮ್ಮ ಮುಂದೆ ಬರುತ್ತೆ. ಸೊ ಇದೇ ನಡೆಯುತ್ತೆ. ಅದು ನನಗಿತ್ತು. ಬಟ್ ಯಾವಾಗ ಟ್ರಸ್ಟ್ ಫಾರ್ಮ್ ಆಯಿತು, ಪತ್ರಿ ಮೇಡಮ್ ಈ ಥರ ಮಾಡ್ರಿ ಅಂತ ಅವರ ಒಂದು ಸಲಹೆ ಹೇಳ್ತಾ ಇರ್ತಾರೆ. ಸೊ ಅವ್ರ ಮುಖಾಂತರ ಸಾಯಿ ಕೃಪಾ ಸಾಗರ್ ಸಲಹೆ ಕೊಡ್ತಾ ಇರ್ತಾರೆ. ಸೊ ಅದಕ್ಕಾಗಿ ನಾವೆಲ್ಲರೂ ಸೇರಿ ನಾವೊಂದು ಹೇಳ್ತೀನಿ, ಯಾವುದಾದ್ರೂ ಕಾರ್ಯಕ್ರಮಕ್ಕೆ 1-2 ಜನ ಕಡಿಮೆ ಆದರೆ ನಡೆಯುತ್ತೆ, ಹೌದಾ? ಯಾವುದೇ ಒಂದು ಪಿರಮಿಡ್ ಓಪನಿಂಗ್ ಆಗ್ಬೋದು, ಈ ಥರ ಸತ್ಸಂಗ ಕಾರ್ಯಕ್ರಮ ಆಗ್ಬೋದು. ಅದೇ ರ್ಯಾಲಿಯಲ್ಲಿ
ಆದಷ್ಟು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿರಿ. ಯಾಕೆ ಅಂದರೆ 10 ಜನರ ಆ ಘೋಷಣೆಗೆ 100 ಜನರ ಆ ಘೋಷಣೆಗೆ ಎಷ್ಟೋ ಅಲ್ಲಿ ಮೂಕಜೀವಿಗಳು ಉಳಿತವೆ, ಎಷ್ಟೋ ಅಲ್ಲಿ ಮೂಕಜೀವಿಗಳು. ಅದಕ್ಕಾಗಿ ಸಮಯ ಸಿಕ್ಕಾಗ ನೀವು ಯಾರೇ ಇವತ್ತು ರ್ಯಾಲಿ ನಡೀತಾ ಇದೆ, ನಮ್ಮ ಕರ್ನಾಟಕ ಅಂತಲ್ಲ, ಆಂಧ್ರದಲ್ಲಿರೋರು ಆಂಧ್ರ ಅಂತಲ್ಲ, ಭೂಮಿ ಮೇಲೆ ಎಲ್ಲೆಲ್ಲಿ ನಮ್ಮ ಪಿರಮಿಡ್ ಸೊಸೈಟಿ ಆಗಲಿ, ಅನದರ್ ಸೊಸೈಟೀಸ್ ಆಗಲಿ ಈ ಥರ ರ್ಯಾಲಿ ಮಾಡ್ತಾ ಇದ್ದಾರೆ, ಮೂಕ ಜೀವಿಗಳ ಪ್ರಾಣಿಗಳ ಉಳಿವಿಗಾಗಿ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಒಂದು ಸ್ವಲ್ಪ ಕೆಲಸವನ್ನು ಬದಿಗೊತ್ತಿ ಅಟೆಂಡ್ ಆಗ್ರಿ ಮಾಸ್ಟರ್ಸ್. ಯಾಕೆ ಅಂದರೆ ಇವತ್ತು ನಾವು ಅನ್ಕೋಬೋದು ಮೇಡಮ್ ಅಲ್ಲಿ ಅಟೆಂಡ್ ಆಗೋಕ್ಕೆ ಇದಕ್ಕೆ ಅಂತಂದರೆ, ಇವತ್ತು ಭೂಮಿ ತಾಯಿ ಚೆನ್ನಾಗಿದ್ರೇ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ. ನಾವು ಏನೇ ದುಡಿದ್ರೂ, ಎಷ್ಟೇ ಆಸ್ತಿ ಅಂತಸ್ತು ಮಾಡಿದ್ರೂ ಇವತ್ತೆಲ್ಲ ನೋಡ್ತಾ ಇದ್ದೀವಿ, ಹೊರಗಡೆ ಹೋದವರು ಮನೆಗೆ ಬರೋಕ್ಕೆ ಸಾಧ್ಯ ಇಲ್ಲ, ಹೌದಾ? ಇವಾಗಲೇ ಇನ್ನೂ ಹೊಸದಾಗಿ ಉದ್ಭವ ಆಗಿರೋದಂದರೆ ಸನ್ಸ್ಟ್ರೋಕ್, ಹೌದಾ? ಇವಾಗ ಹೆಚ್ಚು ಬಿಸಿಲಿನ ತಾಪ ಹೇಳ್ತಾರೆ, ಎಲ್ಲ ಕಾಲ ಕೆಟ್ಟಿದೆ. ಕಾಲ ಕೆಟ್ಟಿಲ್ಲ, ನಾವೇ ಕೆಟ್ಟಿದ್ದೀವಿ. ಅದಕ್ಕೆ ನಮಗೆ ಭೂಮಿ ತಾಯಿ ರಿಸಲ್ಟ್ ತೋರಿಸ್ತಾ ಇದೆ. ಮತ್ತು ಇವಾಗ ನಾವೇ ಸರಿ ಮಾಡಬೇಕು ತಾನೇ. ಅದಕ್ಕಾಗಿ ತಲೆ ಎತ್ತಿ ನಿಂತಿದೆ ಪಿರಮಿಡ್ ಸೊಸೈಟಿ. ಇಲ್ಲಿ ಬದಲಾವಣೆ ಆಗಬೇಕು, ಮನಸ್ಸಿನ ಬದಲಾವಣೆ ಆಗಬೇಕು. ಹಾಗಾಗಿ ಹೇಳಿಕೊಂಡ್ರೆ ಇನ್ನೂ ಸಾಕಷ್ಟಿದೆ. ಎಲ್ಲರೂ ಸೇರಿ ದುಡಿಯೋಣ. ಎಲ್ಲೇ ಏನೇ ಪ್ರೋಗ್ರಾಮ್ ಆದರೂ ಅಟೆಂಡ್ ಆಗೋಣ. ರ್ಯಾಲಿಗಳು ನಡೆದಾಗ ಎಷ್ಟು ಸಾಧ್ಯ ಆಗ್ತದೋ ಸಮಯ ಸಿಕ್ತಂದರೆ ಎಲ್ಲ ಪ್ರೋಗ್ರಾಮ್ಗಳಿಗೆ ಅಟೆಂಡ್ ಆಗೋಣ ಅಂತ ಹೇಳ್ತಾ, ಇಂದು ಸಾಕಷ್ಟು ಜನ ನಮ್ಮ ಮಾಸ್ಟರ್ಸು ಮಾತಾಡ್ತಾರೆ. ಅದರ ಜೊತೆಗೆ ಪ್ರತಿ ವರ್ಷ ನಾನು ನವೆಂಬರ್ 1ರಿಂದ 11ರವರೆಗೆ 11 ದಿವಸಗಳ ಮಹಾಕರುಣ ಬೃಹತ್ ಶಾಖಾಹಾರ ರ್ಯಾಲಿ ನಮ್ಮ ಕರ್ನಾಟಕದ ಎಲ್ಲ ಮಾಸ್ಟರ್ಗಳ ಒಂದು ಗೈಡೆನ್ಸ್ನಿಂದ, ಸಪೋರ್ಟ್ನಿಂದ ನಾನು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಖಂಡಿತ ಈ ವರ್ಷವೂ ನವೆಂಬರ್ನಲ್ಲಿ ಮಂಡ್ಯದಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ತಾವುಗಳೆಲ್ಲರೂ, ಯಾಕಂದರೆ ನಾವು ಯಾವುದೇ ಮನೆಗೆ ಬಂದು ಕರೆಯೋಕ್ಕಾಗಲ್ಲ, ಫೋನ್ ಮಾಡೋಕ್ಕೂ ನಾನು ಜಸ್ಟ್ ಇವಾಗ ಜಾಬ್ನಲ್ಲಿರೋ ಕಾರಣ ಫೋನ್ ಮಾಡೋಕ್ಕೂ ನನಗೆ ಸಮಯ ಇರೋದಿಲ್ಲ. ಅದರ ಜೊತೆಗೆ ಸತ್ಯವಾಣಿ ಅಂತೇಳಿ ಒಂದು ವಿಡಿಯೋ ಬರುತ್ತೆ 5 ಮಿನಿಟ್ಸು, ಆ ಒಂದು ಚಾನಲ್ ಆಗಿರ್ಬೋದು, ಟ್ರಸ್ಟ್ ಆಗಿರ್ಬೋದು, ಆಮೇಲೆ ಅನ್ನೋನ್ ಪರ್ಸನ್ ಸುಮಾರು ಒಂದು 40ರಿಂದ 50 ಅನ್ನೋನ್ ಕಾಲ್ಸ್ ಬರ್ತಾ ಇರ್ತವೆ. ಯಾರೋ ನನಗೆ ಗೊತ್ತಿಲ್ಲ ಮೇಡಮ್ ಈ ಥರ ಅಂತ. ಸೊ ಹಾಗಾಗಿ ನನಗೆ ಯಾವ ಥರ ಅಂದರೆ ದಿನದ 22 ಗಂಟೆ ವರ್ಕಿಂಗ್ ಟೈಮ್ ಆಗಿದೆ, 6 ಗಂಟೆವರೆಗೆ ಆಫೀಸ್ ಆದ ಕಾರಣ. ಅದಕ್ಕಾಗಿ ನಾನು ಈಗಲೇ ತಮ್ಮನ್ನೆಲ್ಲರನ್ನೂ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಈ ವರ್ಷದ ನವೆಂಬರ್ನಲ್ಲಿ ನಡೆಯುವ ಬೃಹತ್ ಮಹಾಕರ್ಣ ಸಸ್ಯಾಹಾರ ಜಾಥಾಕ್ಕೆ ತಾವೆಲ್ಲರೂ ಬರ್ರಿ. ಎಲ್ಲರೂ ಸೇರಿ ಈ ಭೂಮಿ ತಾಯಿಯ ಒಂದು ಋಣ ನಾವು ಯಾವಾಗಲೂ ಇರುತ್ತೆ. ಯಾಕಂದರೆ ಒಬ್ಬ ತಾಯಿ 9 ತಿಂಗಳು ತನ್ನ ಗರ್ಭದಲ್ಲಿ ಇಟ್ಕೋತಾಳೆ ಅಷ್ಟೇ ಅಲ್ವಾ ಮಾಸ್ಟರ್ಸ್? ಅದೇ ಭೂಮಿ ತಾಯಿ ನಮ್ಮ ಶ್ವಾಸ ಇರೋ ತನಕ ಅವ್ರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಇವತ್ತು ನಾವು ಇದ್ದೀವಿ ಅಂದರೆ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅವರು ಅಂತ. ಮತ್ತು ನಾವೇನು ಕೊಡೋಣ ಆ ತಾಯಿಗೆ ಕಾಣಿಕೆಯಾಗಿ? ಆ ತಾಯಿ ಆನಂದವಾಗಿರಬೇಕು. ಆ ತಾಯಿ ಆನಂದವಾಗಿರ್ಬೇಕಂದ್ರೆ ಭೂಮಿ ಮೇಲಿರೋ ಪ್ರತಿಯೊಂದು ಮೂಕ ಪ್ರಾಣಿಗಳು ಆನಂದವಾಗಿ ಜೀವಿಸ್ಬೇಕು. ಅದನ್ನೇ ಪತ್ರಿಜಿ ಅವರು ಹೇಳಿದ್ದು. ನಿನ್ನ 3ನೇ ಕಣ್ಣು ಓಪನ್ ಆದರೆ ನನಗೆ ಸಂಬಂಧ ಇಲ್ಲ, ನೀನು ಆಸ್ಟ್ರಲ್ ಜರ್ನಿ ಮಾಡಿದರೂ ನನಗೆ ಸಂಬಂಧ ಇಲ್ಲ. ನನಗೆ ಬೇಕಾಗಿರೋದು ಈ ಭೂಮಿ ಮೇಲಿರೋ ಪ್ರತಿಯೊಂದು ಮೂಕ ಜೀವಿಗಳು ಆನಂದವಾಗಿ ಜೀವಿಸ್ಬೇಕು, ಅದು ಬೇಕು ನನಗೆ ಅಂತ ಪತ್ರಿಜಿ ಅವರು ಹೇಳಿದರು. ಅದಕ್ಕಾಗಿ ಆ ಭೂಮಿ ತಾಯಿಗಾಗಿ ಕೊಡೋ ಕಾಣಿಕೆ ಆಗಿರ್ಬೋದು, ನಮ್ಮ ಗುರುವಿಗೆ ಕೊಡೋ ಕಾಣಿಕೆ ಆಗಿರ್ಬೋದು, ಈ ಇಡೀ ಸೃಷ್ಟಿಗೆ ಕೊಡೋ ಕಾಣಿಕೆ ನಮ್ಮದು. ಈ ಸೃಷ್ಟಿನೇ ಆನಂದವಾಗಿರಬೇಕು, ಈ ಭೂಮಿ ದಿವಿ ಆಗಬೇಕಂದ್ರೆ ನಮ್ಮೆಲ್ಲರ ಈ ಸಂಕಲ್ಪ ಒಂದಾದಾಗ ಖಂಡಿತ ಬೇಗನೆ ನೆರವೇರುತ್ತೆ ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದೀರ. ನಮ್ಮ PSS ಮೂಮೆಂಟು ನಾವು ಪತ್ರಿಜಿಯವರ ಜೊತೆಗೆ ಏನು 17-18 ಇಯರ್ಸ್ ಜೊತೆಗಿದ್ದು ಎಷ್ಟೋ ಜ್ಞಾನವನ್ನು ಪಡ್ಕೊಂಡಿದ್ರು. ಅದನ್ನು ನಾವು ಹಂಚೋದೇ ನಮ್ಮ ಜವಾಬ್ದಾರಿ. ಅದು ಹುಬ್ಳಿಯಿಂದ ಸುಮಾರು 500 ಕಿಲೋಮೀಟರ್ ಇಷ್ಟು ದೂರ ಕರೆದ ತಕ್ಷಣ ಬಂದಿದ್ದಾರೆ ಅಂದ್ರೇ ಜನರಲ್ಲಾಗಿ ಕಮಿಟ್ಮೆಂಟ್ ಇಲ್ಲ ಅಂದರೆ ಏನೋ ಒಂದು ಹೇಳ್ಬಿಡ್ತಾರೆ, ನಮ್ದು ಯಾವುದೋ ಒಂದು ಧ್ಯಾನ ಇದೆ, ಮೀಟಿಂಗ್ ಇದೆ ಅಂತ ಹೇಳ್ಬಿಡ್ತಾರೆ. ಆದರೆ ಮೇಡಮ್ ನಾನು ಫೋನ್ ಮಾಡಿದ ತಕ್ಷಣ ಮೆಡಿಟೇಷನ್ ಕ್ಲಾಸಿಂದ ಆಚೆ ಬಂದೆ, ಫೋನ್ ಮಾಡಿದೆ, ಇಮಿಡಿಯೇಟ್ಲಿ ರೆಸ್ಪಾಂಡ್ ಆದ, ಓಕೆ ಸರ್ ಖಂಡಿತ ಬರ್ತೀನಿ ಅಂತ. ಅದೇ ಆ ಥರ ಕಮಿಟ್ಮೆಂಟ್ ಇದ್ದವ್ರು, ಪತ್ರಿಜಿ ಅನ್ವಯವಾಗಿ ಕಮಿಟ್ಮೆಂಟ್ ಇದ್ದವ್ರು ಮಾಸ್ಟರ್ಸ್ ಮಾತ್ರನೇ ಅದು ದೂರ ಅಂತ ನೋಡಲ್ಲ, ಆ ಥರ ಅಂತ ನೋಡಲ್ಲ. ಎಷ್ಟು ದೂರ ಆದರೂ ಬಂದಿದ್ದೀರ, ತುಂಬ ಸಂತೋಷ. ಯಾಕಂದರೆ ಯು ಆರ್ ವೆರಿ ಬ್ಯುಸಿ ಆ್ಯಂಡ್ ಮೋರ್ ಓವರ್ ಎಂಪ್ಲಾಯ್ಮೆಂಟ್ ಮಾಡಬೇಕು. ಈ ಕಡೆ ಆಧ್ಯಾತ್ಮಿಕ ಜೀವನವನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ನಾವು ಈಗೀಗ ಸ್ವಲ್ಪ ಕಲಿತಾ ಇದ್ದೀವಿ. ತುಂಬ ಸಂತೋಷವಾದ ಸಂದೇಶವನ್ನು ಕೊಟ್ಟಿದ್ದೀರ. ಖಂಡಿತ ನಾವು ತಾವೇನು ಈ ಕಾರ್ಯಕ್ರಮವನ್ನು ಭಾಗವಹಿಸ್ತಾ ಇದ್ದೀವಿ ನವೆಂಬರ್ 1ರಿಂದ, ನಮ್ಮದು ನವೆಂಬರ್ 11ಕ್ಕೆ
ಫಸ್ಟ್ ಆ್ಯನಿವರ್ಸರಿ ಪತ್ರಿಜಿ ಬರ್ಡೇ ಮಾಡ್ತೀವಿ. ಅದರಿಂದ ಅದಕ್ಕೆ ಮುಂಚೆ ಆ ವಾರದಲ್ಲಿ ಖಂಡಿತ ನಾವು ಆ ಕಾರ್ಯಕ್ರಮದಲ್ಲಿ ತಾವೆಲ್ಲಿ ಹೇಳ್ತೀರಲ್ಲ ನಾವು ಭಾಗವಹಿಸ್ತೀವಿ. ಅದರಿಂದ ತುಂಬ ಸಂತೋಷ ಈ ಕಾರ್ಯಕ್ರಮ ಬಂದು ಸಂದೇಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ವಿ. ಥ್ಯಾಂಕ್ ಯು. ಈಗ ಮತ್ತೊಬ್ಬ ಸೀನಿಯರ್ ಮಾಸ್ಟರ್ ನಮ್ಮ ಸುರೇಂದ್ರ ಕುಮಾರ್ ಸಾರು ಅವರ ಸಂದೇಶ ಕೊಡಬೇಕಾಗಿ ಕೋರ್ತಾ ಇದ್ದೀವಿ. ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲನೇಗಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ, ಗುರುಮಾತ ಸ್ವರ್ಣಮಾಲ ಪತ್ರಿಯಮ್ಮ ಅವರಿಗೆ ನನ್ನ ಪಾದಾಭಿವಂದನೆಗಳು. ಹಾಗೆ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ, ಅಸ್ಟಲ್ ವರ್ಲ್ಡ್ಸಲ್ಲಿರೋ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನನ್ನ ವಂದನೆಗಳು. ಸೊ ಮಾಸ್ಟರ್ಸ್, ಇವತ್ತು ತುಂಬ ಆನಂದವಾಗಿದೆ. ಆ್ಯಕ್ಚುಲಿ ಏನಂದರೆ, ಮೊನ್ನೆನೇ May 1 ನಾವು ಯಲಹಂಕದಲ್ಲಿ ಬುದ್ಧ ಪೌರ್ಣಿಮೆ ಅಂಗವಾಗಿ ಆ ಪ್ರಚಾರಕ್ಕೆ ಒಂದು ಅದ್ಭುತವಾಗಿ ಒಂದು ಮೆಡಿಟೇಷನ್ ಸೆಷನ್ ಗುರುಮಾತ ಸ್ವರ್ಣಮಾಲ ಪತ್ರಿಯಮ್ಮ ಅವರು, ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್ ಬಂದಿದ್ದರು. ಒಂದು 400-500 ಮಾಸ್ಟರ್ಸು ಬಂದು ಅದ್ಭುತವಾಗಿ ನಾವು ಯಲಹಂಕ ಅಲ್ಲಿ ನಡ್ಸ್ಕೊಂಡು ಬಂದಿದ್ವಿ. ಆವತ್ತೇ ನಮಗೆ ಭಾಸ್ಕರ್ ರೆಡ್ಡಿ ಸರ್ ಪರಿಚಯ ಆಗಿದ್ದರು. ಆವತ್ತು ಅನೌನ್ಸ್ಮೆಂಟ್ ಆಯಿತು, ಆವತ್ತೇ ಅವ್ರನ್ನ ನೋಡಿರೋದು. ಸೊ ಬಟ್ ಭಾಸ್ಕರ್ ರೆಡ್ಡಿ ಸರ್ದು ಮನೆ ಇಲ್ಲೇ ಇದೆ ಅನ್ನೋದು ನನಗೂ ಗೊತ್ತಿಲ್ಲ. ಎಲ್ಲೋ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನೋಡಿದ್ರೆ ನಮ್ಮ ಯಲಹಂಕಗೆ ಹತ್ರದಲ್ಲೇ ಇದ್ದಾರೆ. ಸೊ ಮತ್ತು ನಮ್ಗೆ ಝೂಮ್ ಇನ್ವೈಟ್ ಮಾಡುವಾಗ ಅವ್ರದ್ದು ಇವತ್ತು ಏನೇನು ಶೇರ್ ಮಾಡಿದ್ದಾರೋ ಅದೆಲ್ಲನೂ ನಮ್ಮ ಝೂಮಲ್ಲಿ ಶೇರ್ ಮಾಡಿ ಅವ್ರದ್ದು ಫುಲ್ಲು, ಅಂದರೆ ಧ್ಯಾನಕ್ಕೆ ಮುಂಚೆ ಅವ್ರ ಲೈಫನ್ನು ತಿಳ್ಕೊಂಡೆ. ನಿಮ್ಗೆ ಗೊತ್ತಿಲ್ಲ, ನಮಗೆಲ್ಲ ಶೇರ್ ಮಾಡಿದರು ಹೇಗೆ ಅವ್ರ ಲೈಫ್ ಇತ್ತು. ಧ್ಯಾನ ಆದಮೇಲೆ ನಮಗೆಲ್ಲ ಈಗ ಪರಿಚಯ ಮಾಡಿದ್ದಾರೆ. ಸೊ ಇದು ಕಾರ್ಯ ಕಾರಣ ಸಂಬಂಧ. ಸುಮ್ಮನೆ ಮೀಟ್ ಮಾಡಿಲ್ಲ ಇವತ್ತು ನಾವು ಝೂಮಲ್ಲಿ, ಮೊನ್ನೆ ಯಲಹಂಕ, ಇದು ಆಲ್ರೆಡಿ ಮ್ಯಾನಿಫೆಸ್ಟ್ ಆಗಿದೆ. ಈಗ ಜಸ್ಟ್ ಭೌತಿಕವಾಗಿ ನಾವು ಮೀಟ್ ಮಾಡ್ತಾಯಿದ್ದೀವಿ. ಸೊ ಈಗ ಮೊನ್ನೆನೇ ಪ್ರೇಮ್ನಾಥ್ ಸರ್ ಅನೌನ್ಸ್ ಮಾಡಿದರು, ಈ ಕರ್ನಾಟಕ ಎಸ್ಪೆಷಲಿ ಬ್ಯಾಂಗ್ಳೂರು ಸಿಟಿಯಲ್ಲಿ 500 ಸೆಂಟರ್ಸು ಇದು ಸೃಷ್ಟಿ ಆಗಬೇಕು ಅಂತ ಹೇಳಿದರು. ಈಗ 65 ಸೆಂಟರ್ಸ್ ಇದೆ ಮಾಸ್ಟರ್ಸ್. ಸೊ ಅದು ಈ ಡಿಸೆಂಬರ್ ಒಳಗಡೆ ಆಗಬೇಕು ಅನ್ನೋದೇ ಅವ್ರ ಸಂಕಲ್ಪ. ಈ ಡಿಸೆಂಬರ್ ಒಳಗಡೆ 500 ಸೆಂಟರ್ಸ್ ಆಗಬೇಕು. ಆಗ ಆಲ್ರೆಡಿ ನೋಡ್ತಾ ಇದ್ರೆ ಕೌಂಟಿಂಗ್ ಯಲಹಂಕದಲ್ಲಿ ಒಂದೇ ಸೆಂಟರ್ ಇಲ್ಲ ಅಂದರೆ, ಇವಾಗ ತಿಂಡ್ಲು ಅಲ್ಲಿ ಸೆಂಟರ್ ಇದೆ, ಕೋಗ್ಲು ಕ್ರಾಸಲ್ಲಿದೆ, ಜಕ್ಕೂರಲ್ಲಿದೆ, ಈಗ ನಾವು ಹೆಬ್ಬಾಳ ಹತ್ರ. ಸೊ ನೋಡಿ, ನಾವು ವಾಯ್ಸ್, ನಾವು ವೈಬ್ರೇಷನ್ ಹೆಂಗಿರುತ್ತೆ, ನಾವು ರೆಡಿ ಇದ್ದರೆ ಮಾಸ್ಟರ್ಸ್ ನಮ್ಗೆ ಯಾವ ಥರ ಸಹಕಾರ ಮಾಡ್ತಾರೆ ಅನ್ನೋದು ಇದೆ. ಈಗ ನಾರ್ತ್ ಬ್ಯಾಂಗ್ಳೂರೇ ಒಂದು ಸ್ಪಿರಿಚುವಲ್ ಹಬ್ ಆಗುತ್ತೆ ಅಂತಲೂ ಮೊನ್ನೆ ಇವರು ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್ ಹೇಳಿದರು. ಅಷ್ಟು ಥರ ಮಾಸ್ಟರ್ಸ್ ಇದ್ದಾರೆ ಅಂತ. ಸೊ ಇವಾಗ ನೋಡಿ, ಇಂಥ ಸಮಯದಲ್ಲಿ ನಾವು ಒನ್ನೆಸ್ಸಲ್ಲಿ ಎಲ್ಲರೂ ಸೇರಿದರೆ ಆಟೋಮ್ಯಾಟಿಕ್ಕಾಗಿ ಆ ಸಂಕಲ್ಪ ಅನ್ನೋದು ಆ ಟೋಟಲ್ ಬ್ಯಾಂಗ್ಳೂರು ಎಲ್ಲ 500 ಸೆಂಟರ್ಸ್ ಹಾಗೆ ರೆಡಿ ಮಾಡೋಣ ನಾವೆಲ್ಲ. ಸೊ ಜೋರಾಗಿ ಚಪ್ಪಾಳೆ ಇದಕ್ಕೆ. ಸೊ ನನ್ನ ಹೆಸರು ಸುರೇಂದ್ರ ಕುಮಾರ್, ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು. 28 ವರ್ಷ ಹಲವಾರು ಕಂಪ್ನೀಸಲ್ಲಿ ವರ್ಕ್ ಮಾಡಿ 2019 ನನ್ನ ವೃತ್ತಿಗೆ ರಾಜೀನಾಮೆ ಮಾಡಿ ಆವತ್ತಿನಿಂದ ಇವತ್ತುವರೆಗೂ ಫುಲ್ ಟೈಮ್ ಪಿರಮಿಡ್ ಮಾಸ್ಟರ್ ಆಗಿ ನನ್ನ ಸೇವಾ ಸಲ್ಲಿಸ್ತಾ ಇದ್ದೆ ಮಾಸ್ಟರ್ಸ್. ಮೊದಲಾಗಿ ನಮ್ಮ ಮೈತ್ರಿಯ ಬುದ್ಧರಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿ ಅವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು, ಕೃತಜ್ಞತೆ. ಸೊ ನನ್ನ ಹೆಸರು ಸುಜಾತ. ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ನೀವೆಲ್ಲರಿಗಿಂತ ಲೀಸ್ಟ್ ಇಲ್ಲ ಸರ್, ಈಗ ನಮ್ಮ ಸ್ಟಾರ್ಟ್ ಆಗಿದೆ 11:30 ಅಲ್ಲ, ಏನು ಮಾಡಿಲ್ಲ. ಇಲ್ಲಿ ಎಲ್ಲರೂ ಎಷ್ಟು ಅನುಭವ ಇದ್ದೀರಾ. ಆದರೆ ನನಗೆ ಧ್ಯಾನ ಪರಿಚಯ ಲಾಂಗ್ ಬ್ಯಾಕ್ 2012. ಆದರೆ ಆವಾಗ ಧ್ಯಾನ ಪರಿಚಯ ಆದ್ರೇನು, ಅದಕ್ಕೆ ಪತ್ರಿಜಿಯವರು ಯಾವಾಗಲೂ ಹೇಳ್ತಾರೆ, ಧ್ಯಾನಕ್ಕೋಸ್ಕರನೇ ಮಾಡಬೇಕು ಅಂತ. ನಾವು ಧ್ಯಾನಕ್ಕೋಸ್ಕರ ಮಾಡ್ದಿರಾ ಇನ್ನೇನೇನೋ ಬೇಕು ಅಂತ ಆಲೋಚನೆಯಲ್ಲಿ ಮಾಡ್ತೀರಲ್ವ, ಹಾಗೆ ನಾನು ಅಷ್ಟೇ. ಧ್ಯಾನ ಏನೋ ಬೇಕು. ನಾನೇನು ಅಂದ್ಕೊಂಡೆ ಅಂದರೆ, ಧ್ಯಾನ ಅಂದರೆ ನನಗೆ ಜೀವನದಲ್ಲಿ ಎಲ್ಲ ಇದೆ, ಸೊ ಎಲ್ಲನೂ ದುಡ್ಡಿಂದ ಕೊಂಡ್ಕೋಬಹುದು. ಆದರೆ ಸ್ವಲ್ಪ ವಿಷಯಗಳು ನಮ್ಮ ಹತ್ರ ಎಷ್ಟು ದುಡ್ಡಿದ್ರೂ ನಾವು ಅದನ್ನು ಕೊಂಡ್ಕೊಳಕ್ಕಾಗಲ್ಲ. ಸೊ ನಾನೇನು ಅಂದ್ಕೊತಿದ್ದೆ ಅಂದರೆ, ಮನಸ್ತೃಪ್ತಿ ಬೇಕು ನನಗೆ, ಅದು ಧ್ಯಾನದಲ್ಲಿ ಬೇಕು ಅಂತ ಕೇಳ್ಕೊತಿದ್ದೆ. ಧ್ಯಾನಕ್ಕೆ ಬಂದಮೇಲೆ ಇರೋದು ಎಲ್ಲ ಹೋಯಿತು. ಅದು ಹೋದ್ಮೇಲೆ ನಾನು ಅಂದ್ಕೊಂಡೆ, ಧ್ಯಾನ ಬೇಡ, ಏನು ಬೇಡ, ಯಾಕೆ ಬೇಕಿದೆ ಇದೆಲ್ಲ ಅಂತ ಹೇಳಿ ಎಲ್ಲ ಬಿಟ್ಟೆ. ಬಟ್ ಇಲ್ಲಿ ಮಿಸ್ಟೇಕ್ ಏನು ಅಂದರೆ, ಪತ್ರಿಜಿಯವರು ಅದಕ್ಕೆ ಯಾವಾಗಲೂ ಹೇಳ್ತಾರೆ, ನಿರಂತರವಾದ ಸಾಧನೆ ಬೇಕು. ನಾವು ನಿರಂತರವಾಗಿ ಸಾಧನೆ ಮಾಡಬೇಕೇನೋ, 1 ದಿನ 2 ದಿನ ಮಾಡಿಬಿಟ್ಟು ನನ್ನ ಲೈಫಲ್ಲಿ ಬಂದಿಲ್ಲ ಅಂದರೆ ಇಟ್ಸ್ ನಾಟ್ ಪಾಸಿಬಲ್ ಅಲ್ವಾ. ಸೊ ಆ ಧ್ಯಾನದ ಸಾಧನೆ ಜೊತೆ ನಮಗೆ ಜ್ಞಾನ ಬೇಕು.
ಸುಮ್ಮನೆ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ರೆ ವೇಸ್ಟು. ಯಾಕಂದರೆ ನಮಗೆ ಧ್ಯಾನ ಮಾಡುವಾಗ ಎಷ್ಟೊಂದು ಅನುಭವಗಳು ಬರ್ತಾ ಇರುತ್ತೆ ಬಟ್ ಅದರದ್ದು ಅರ್ಥ ನಮಗೆ ಗೊತ್ತಾಗಲ್ಲ. ಸೊ ಅದರಿಂದ ಏನಾಯಿತು, ಮಿಸ್ಟೇಕ್ ಆಗಿ ನಾನು ಅದನ್ನು ಬಿಟ್ಬಿಟ್ಟು ನನಗೆ ಬೇಕಾಗಿಲ್ಲ ಅಂದ್ಕೊಂಡೆ. 2018 ನಾನು ಮತ್ತೆ ಧ್ಯಾನ ಪರಿಚಯ ಮತ್ತೆ ಸ್ಟಾರ್ಟ್ ಮಾಡಿದೆ. ಬಟ್ ಧ್ಯಾನ ಸಾಧನೆ ಹಾಗೆ ಮಾಡ್ತಾ ಇದ್ದೆ, ಅದು ಏನೋ ಸ್ವಲ್ಪ ಹಾಗೆ ಹೀಗೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಬಟ್ ರಿಯಲ್ ಆಗಿ ಸಾಧನೆ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಏನಂದರೆ 2020 ನಾನು ಜಸ್ಟ್ ಒಂದು ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಅದು ಪತ್ರಿ ಮೇಡಮ್ಮು ಸ್ವರ್ಣಾಮೃತ ಪ್ರೋಗ್ರಾಮ್ ಮಾಡ್ತಿದ್ರು. ಸೊ ಪತ್ರಿ ಸರ್ ಅವ್ರದ್ದು ನಮಗೆ ಲಾಕ್ಡೌನ್ ಪೀರಿಯಡಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದವಾಗ ಎಲ್ಲ ಥರ ಮಾಸ್ಟರ್ಸ್ ಒಂದು ಎಕ್ಸ್ಪೀರಿಯೆನ್ಸ್ ಕೇಳುವಾಗ ನನಗೆ ಆಶ್ಚರ್ಯ ಆಯಿತು. ಧ್ಯಾನ ಸಾಧನೆ ಮಾಡಿದ್ರೆ ಇಷ್ಟೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತಾ, ಇವೆಲ್ಲ ಹೆಂಗೆ ನಡೀತಾ ಇದೆ, ಆಶ್ಚರ್ಯ ಅನ್ನಿಸ್ತು ಇದೆಲ್ಲ ಹೇಗೆ ನಡೆಯುತ್ತೆ ಅಂತ. ಸೊ ಆಗ ಮತ್ತೆ ನಾನು ಯೂಟ್ಯೂಬ್ ಇದು ನೋಡುವಾಗ ಸ್ವರ್ಣಾಮೃತ ಪ್ರೋಗ್ರಾಮಲ್ಲಿ ಪತ್ರಿಜಿ ಅವ್ರು ಬಂದಿದ್ದರು. ಅದು 25th ಎಪಿಸೋಡ್. ಸೊ ಆ ಎಪಿಸೋಡಲ್ಲಿ ಪತ್ರಿಸ್ ಅವ್ರು ಏನು ಹೇಳ್ತಿದ್ರು ಅಂದರೆ, ಧ್ಯಾನ ಅಂದರೆ ಶ್ವಾಸದ ಮೇಲೆ ಗಮನ. ಸೊ ನಮ್ಮ ಶ್ವಾಸನೇ ನಮ್ಮ ಗುರು, ನಮ್ಮ ಶ್ವಾಸದ ಜೊತೆ ನಾವು ಪರಿಚಯ ಮಾಡಿಕೊಂಡ್ರೆ ಸಾಕು, ಅದೇ ಸಾಕು ನಮಗೆ. ನಮ್ಮ ಗುರು ಜೊತೆ ನಮ್ಗೆ ಪರಿಚಯ ಆದರೆ A to Z ಎಲ್ಲ ಸಿಗತ್ತೆ. ಸಾಧನೆ ಒಂದು ಮಾಡಿದ್ರೆ ಸಾಕು, A to Z ಸಿಗತ್ತೆ ಅಂತ. ಬಟ್ ನನಗೆ ಆಶ್ಚರ್ಯ ಅನ್ನಿಸ್ತಿತ್ತು, ಪತ್ರಿ ಸರ್ ಏನು ಹಿಂಗೆ ಹೇಳ್ತಾರಲ್ಲ, ಧ್ಯಾನ ಮಾಡಿದ್ರೆ A to Z ಎಲ್ಲ ಸಿಗತ್ತಾ, ಅದು ಎಲ್ರಿಗೂ ಸಿಗತ್ತಾ, ಅದು ಹೇಗೆ? ಮತ್ತು ಯಾವಾಗಲೂ ಪತ್ರಿ ಸರ್ ಹೇಳ್ತಾರಲ್ಲ, ಬಿ ಅ ಸ್ಪಿರಿಚುವಲ್ ಸೈಂಟಿಸ್ಟ್. ಸೊ ಅವಾಗ ನಾನು ಅಂದ್ಕೊಂಡೆ, ಸುಮ್ಮನೆ ನೀವು ಹೇಳಿದ್ರೆ ನಾನು ನಂಬೋದಲ್ಲ, A to Z ಎಲ್ಲ ಸಿಗತ್ತೆ ಅಂತ ಇದ್ದೀರಲ್ಲ, ನಾನು A ಇಂದ Z ಒಂದೇ ಅಕ್ಷರನ ಸೆಲೆಕ್ಟ್ ಮಾಡ್ಕೊತೀನಿ. ಈ ಸೆಲೆಕ್ಟ್ ಮಾಡ್ಕೊಂಡಿರೋ ಅಕ್ಷರ ನನಗೆ ಸಿಕ್ಕಿದ್ರೆ ಅವಾಗ ನಾನು ಈ ಶ್ವಾಸದ ಮೇಲೆ ಧ್ಯಾಸ ಅನ್ನೋ ಈ ಒಂದು ಧ್ಯಾನನ ನಂಬುತ್ತೀನಿ. ಯಾಕೆಂದರೆ ನಾನು 2012 ಧ್ಯಾನ ಪರಿಚಯ ಆದ್ರೇನು ನಾನು ಪ್ರಾಣಿಕ್ ಹೀಲಿಂಗ್ ಹೋಗಿದ್ದೆ, ಓಶಿ ಅವರು ಡೈನಮಿಕ್ ಮೆಡಿಟೇಷನ್ ವರ್ಕ್ಶಾಪ್ಸ್ನ ನಾನು ಅದಕ್ಕೂ ಹೋಗಿದ್ದೆ, ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಅದನ್ನು ಸಾಧನೆ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಬಟ್ ಎಲ್ಲೋ ನಾನು ಒಳಗಡೆ ಒಂದು ಯಾಕೋ ಎಲ್ಲೋ ಒಂದು ತೆಲುಗುವಲ್ಲಿ ಹೇಳ್ತಾರೆ ಏನೋ ಒಂದು ಲೋಟು, ಅಂದರೆ ಒಳಗಡೆ ಏನೋ ಒಂದು ಖಾಲಿ ಇದೆ, ಇನ್ನೇನೋ ಫಿಲ್ ಆಗಿಲ್ಲ ಅನ್ನಿಸ್ತಿತ್ತು. ಸೊ ಅದನ್ನು ನಾನು ಪತ್ರಿ ಸರ್ನ ಮೀಟ್ ಮಾಡಿದವಾಗ, ಅವ್ರನ್ನ ಫಿಸಿಕಲಾಗಿ ಮೀಟ್ ಮಾಡಿದಾಗ ನನಗೆ ಎಷ್ಟೊಂದು ಆನಂದ ಆಯಿತು ಅವ್ರನ್ನ ನೋಡಿ. ಬಟ್ ಆದ್ರೇನು ಅವ್ರು ಹೇಳ್ತಾರಲ್ಲ, ನೀನು A to Z ಎಲ್ಲ ಸಿಗುತ್ತೆ, ಟ್ರೈ ಮಾಡೋಣ ಅಂತ ಅವತ್ತು ನಾನು ಅಂದ್ಕೊಂಡೆ, ನಾನು ಇವತ್ತಿಂದ ಧ್ಯಾನ ಸಾಧನೆ ಮಾಡ್ತೀನಿ. ಸೊ ಅವತ್ತು ಡೇಟ್ ಬಂದು October 9th, 2020. ಇವತ್ತಿಂದ ನಾನು ಆನಾಪಾನಸತಿ ಧ್ಯಾನ ಮಾಡ್ತೀನಿ. ಮತ್ತು ನಾನು ಕೇಳ್ಕೊಂಡಿರೋದು ನೇಮ್ ಆ್ಯಂಡ್ ಫೇಮ್, ಈ 2 ಲೆಟರ್ಸ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಈ ಸೆಲೆಕ್ಟ್ ಮಾಡಿರೋ ಈ 2 ಲೆಟರ್ಸ್ ನನಗೆ ಸಿಕ್ಕಿದ್ರೆ ಆವಾಗ ನಾನು ನಂಬ್ತೀನಿ ಈ ಆನಾಪಾನಸತಿ ಧ್ಯಾನ, ಇಲ್ಲಾಂದರೆ ನಾನು ನಂಬಲ್ಲ ಅಂತ. ಸೊ 41 ಡೇಸ್ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನು ನಿಮ್ಮ ಹತ್ರ ನಿಂತಿದ್ದೀನಿ ಅಂದರೆ ನೇಮ್ ಆ್ಯಂಡ್ ಫೇಮ್. ಸೊ ಈ ನೇಮ್ ಯಾಕೆ ಆ ಥರ ಕೇಳ್ಕೊಂಡೆ ಅಂದರೆ, ಸುಜಾತ 4 ಗೋಡೆಯಲ್ಲೇ ಇರ್ತಾಳೆ, ಆ ಗೋಡೆಯಿಂದ ಹೊರಗಡೆ ಹೋಗೋದಿಲ್ಲ, ಅದು ನನ್ನ ಪ್ರಪಂಚ. ನಾನು ಎಲ್ಲೂ ಹೋಗೋಲ್ಲ, ಮನೆಯಲ್ಲೇ ಕೂತ್ಕೊಂಡ್ರೆ ನನ್ನ ಹೆಸರು ಹೆಂಗೆ ಹೋಗುತ್ತೆ, ನನ್ನ ಹೆಸರು ಎಲ್ರಿಗೂ ಹೆಂಗೆ ಗೊತ್ತಾಗತ್ತೆ ಅಂದ್ಕೊಂಡೆ. ಬಟ್ ಇವತ್ತು ಸರ್ ಹೇಳಿದಂಗೆ ಝೂಮ್. ಸೊ ಇವತ್ತು ಯಾವತ್ತೂ ನಾನು ಮನೆಯಿಂದ ಜಾಸ್ತಿ ಹೋಗೋದಿಲ್ಲ, ಯಾವ ಪ್ರಚಾರಕ್ಕೆ ಹೋಗೋಲ್ಲ, ಏನೂ ಹೋಗೋಲ್ಲ. ಪತ್ರಿ ಸರ್ ಹೇಳಿದಂಗೆ ಸಂಸಾರನೇ ನಿರ್ವಾಣ. ಆ್ಯಸ್ ಒಂದು ಸ್ತ್ರೀಯಾಗಿ ನಾನು ಜನ್ಮ ತೊಗೊಂಡಿದ್ದೀನಿ. ನನ್ನ ಕರ್ತವ್ಯ, ನನ್ನ ಫ್ಯಾಮಿಲಿ, ನನ್ನ ಚಿಲ್ಡ್ರನ್, ನನ್ನ ಅತ್ತೆ, ನಮ್ಮ ಮಾವ ಎಲ್ಲರೂ ಅವ್ರನ್ನ ನೋಡ್ಕೊಳೋದು ನನ್ನ ಅತಿ ಮುಖ್ಯವಾದ ಕರ್ತವ್ಯ. ಇದರ ಜೊತೆಗೆ ನನ್ನ ಖಾಲಿ ಸಮಯದಲ್ಲಿ ವೇಸ್ಟ್ ಮಾಡ್ದಿರ ಅದನ್ನು ಧ್ಯಾನಕ್ಕೋಸ್ಕರ ಧ್ಯಾನ ಪ್ರಚಾರ ಮಾಡಬೇಕು. ಬಟ್ ಹೇಗೆ? ನಾನು ಫುಲ್ ಫ್ಯಾಮಿಲಿನ ಬಿಟ್ಬಿಟ್ಟು ಧ್ಯಾನ ಪ್ರಚಾರ ಹೋದರೆ ಮತ್ತೆ ನಾನು ಅಲ್ಲಿ ಫೇಲ್ ಆಗ್ತೀನಲ್ವಾ. ಸೊ ನನ್ನ ಮಕ್ಕಳನ್ನ, ನಮ್ಮ ಹಸ್ಬೆಂಡ್ನ ನಾನು ಸರಿಯಾಗಿ ನೋಡ್ಕೊಂಡಿರ ನಾನು ಹೋಗಿ ಪ್ರಚಾರ ಏನು ಮಾಡ್ತೀನಿ? ಮನೆಯೇ ಸಂಸಾರನೇ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಪ್ರಚಾರ ಏನು? ಸೊ ನನ್ನ ದೃಷ್ಟಿಯಲ್ಲಿ ಏನು ಅನಿಸ್ತಿದೆ ಅಂದರೆ, ಖಾಲಿ ಸಮಯನ ಮಾತ್ರ ಯೂಸ್ ಮಾಡ್ಕೋಬೇಕು. ಸೊ ಆವಾಗ ನನಗೆ ಸಿಕ್ಕಿರೋ ಅವಕಾಶನೇ ಝೂಮ್. ಸೊ ಆ ಝೂಮಲ್ಲಿ ನಿರಂತರವಾಗಿ ನನ್ನ ಟೈಮ್ನ ನಾನು ನೀಟಾಗಿ ಯುಟಿಲೈಸ್ ಮಾಡಿಕೊಂಡೆ. ಮಾರ್ನಿಂಗ್ ಖಾಲಿಯಾಗಿರೋದ್ರಿಂದ ಮಾರ್ನಿಂಗ್ ಮಾಡಿಕೊಂಡೆ, ಆಫ್ಟರ್ನೂನ್ ಮಾಡಿಕೊಂಡೆ, ನೈಟ್, ಆ ಥರ ಝೂಮಲ್ಲೇ ನಾನು ಕ್ಲಾಸಸ್ ಎಲ್ಲ ಮಾಡ್ತಾ, ಝೂಮಲ್ಲೇ ಕಮ್ಯುನಿಕೇಟ್ ಮಾಡ್ತಾ, ಇವತ್ತು ನಿಜವಾಗ್ಲೂ ಮತ್ತೆ ನಾನು ಇಲ್ಲಿ ಕರೆದಿದ್ದೀರಂದರೆ ಇದಕ್ಕೆ ನನ್ನ ಪಾತ್ರ ಏನೂ ಇಲ್ಲ. ಇದೆಲ್ಲ ಮತ್ತೆ ಹೇಳಬೇಕಂದ್ರೆ ಪತ್ರಿಜಿ ಅವ್ರದ್ದೇ. ಸೊ ಅವರು ಕೇಳಿದ್ದು, ಅವ್ರು ಪ್ರತಿ ಸಾರಿ ನನಗೇನು ಹೇಳ್ತಿದ್ದಾರೆ ಅಂದರೆ, ಧ್ಯಾನದಿಂದ ಎಲ್ಲ ಸಾಧ್ಯ, ನಥಿಂಗ್ ಈಸ್ ಇಂಪಾಸಿಬಲ್ ಅನ್ನೋ ಪದ PSSA ಮೂಮೆಂಟಲ್ಲಿ ಇಲ್ಲವೇ ಇಲ್ಲ. ಪ್ರತಿಯೊಂದು ನಾವು ಅದನ್ನು ಸಾಧನೆಯಿಂದನೇ ಸಾಧ್ಯವಾಗತ್ತೆ. ಸೊ ಸಾಧನೆ ಜೊತೆಗೆ ನಮಗೆ ಜ್ಞಾನ ಅನ್ನೋದು ಅತಿ ಮುಖ್ಯ. ಅದಕ್ಕೆ ಪತ್ರಿ ಸರ್ ಹೇಳ್ತಾರಲ್ವ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಇಲ್ಲಿ ಮುಕ್ತಿ ಅಂದರೆ ನಾವು ಸತ್ತೋದ್ಮೇಲೆ ಬರೋದಲ್ಲ, ಮುಕ್ತಿ ಅಂದರೆ ದುಃಖದಿಂದ
ಅದು ದುಃಖದಿಂದ ನಾವು ಆಗೋದನ್ನೇ ಮುಕ್ತಿ. ಅದರಿಂದ ನಮಗೆ ನಮ್ಮ ಸಂಸಾರದಲ್ಲಾಗಲಿ ಯಾವುದೇ ಆಗಲಿ ನಮಗಿರೋ ದುಃಖದಿಂದ ನಾವು ಹೊರಗಡೆ ಬಂದರೆ ಅದೇ ಮುಕ್ತಿ. ಸೊ ನಾವೆಲ್ಲ ಸೇರಿ ಸರ್ ಇವತ್ತು ನಿಜವಾಗ್ಲೂ ಎಷ್ಟೋ ಅದ್ಭುತವಾದ ಪ್ರೋಗ್ರಾಮ್ ಏರ್ಪಾಡು ಮಾಡಿದ್ದಾರೆ ಎಲ್ರಿಗೋಸ್ಕರ. ಸೊ ಮಾಸ್ಟರ್ಸ್ ನಮ್ಮದೆಲ್ಲ ಒಂದೇ ಇರೋದು. ಪತ್ರಿಜಿ ಅವರು ಇವತ್ತು ನಾವಿಲ್ಲೆಲ್ಲ ಕೂತಿದ್ದೀರಿ ಅಂದರೆ ನೀವೆಲ್ಲನೂ ಆನಂದವನ್ನು ಅನುಭವಿಸಿದ್ದೀರಾ. ಸೊ ಅದಕ್ಕೋಸ್ಕರನೇ ನೀವಿಲ್ಲಿ ಇಷ್ಟು ದೂರ ಬಂದಿದ್ದೀರಿ. ಸೊ ನಾವೆಲ್ಲ ಇಷ್ಟು ಹ್ಯಾಪಿಯಾಗಿ ಇವತ್ತು ಸಂಸಾರದಲ್ಲಿ ಇದ್ದುಕೊಂಡು ಇಷ್ಟು ಆನಂದವಾಗಿ ನಾವು ಇದ್ದೀರಿ ಅಂದರೆ ಮತ್ತು ನಮ್ಮ ಗುರುಗಳು ಇಷ್ಟು ಕೊಟ್ಟಿದ್ದಾರಲ್ವಾ, ಇದು ದುಡ್ಡುದಿಂದ ಇನ್ನೊಂದರಿಂದ ನಾವು ಸಂಪಾದನೆ ಮಾಡೋಕ್ಕಾಗಲ್ಲ. ನಮ್ಮ ಇನ್ನರ್ ಹ್ಯಾಪಿನೆಸ್, ರಿಯಲ್ ಹ್ಯಾಪಿನೆಸ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಮತ್ತು ನಾವು ಕೃತಜ್ಞತೆಯಿಂದ ಅವ್ರಿಗೆ ಏನು ಕೊಡ್ಬೋದು, ನಾವೇನೂ ಕೊಡೋದಕ್ಕಾಗಲ್ಲ. ಸೊ ಕೃತಜ್ಞತೆಯಿಂದ ನಾವೇನೇನೋ ಕೊಡಬೇಕಂದ್ರೆ ಇಷ್ಟೊತ್ತು ಸುರೇಂದ್ರ ಸರ್ ಹೇಳಿದಂಗೆ, ಮೇಡಮ್ ಹೇಳಿದಂಗೆ, ಎಲ್ಲರೂ ಹೇಳಿದಂಗೆ ನಾವು ದಿನ ಸಾಧನೆ ಮಾಡಬೇಕು, ಧ್ಯಾನ ಮಾಡಬೇಕು, ಧ್ಯಾನದ ಜೊತೆಗೆ ಈ ಜ್ಞಾನವನ್ನು ಎಲ್ರಿಗೂ ಹಂಚಬೇಕು. ಸೊ ಇವತ್ತು ನಾವು ಹ್ಯಾಪಿಗಿದ್ದೀರಿ, ಎಲ್ಲರೂ ಹ್ಯಾಪಿಯಾಗಿರಲಿ ಅಂತ ಅವರು ಹ್ಯಾಪಿಯಾಗಿರ್ಬೇಕಂದ್ರೆ ನಾವು ಏನು ಹೇಳ್ಕೊಡ್ಬೇಕು ಅಂದರೆ ಅವ್ರಿಗೆಲ್ರಿಗೂ ಧ್ಯಾನ ಹೇಳ್ಕೊಡ್ಬೇಕು. ಸೊ ಎಲ್ಲ ಧ್ಯಾನ ಮಾಡೋಣ, ಧ್ಯಾನ ಪರಿಚಯ ಎಲ್ಲರಿಗೂ ಮಾಡೋಣ. ಎಲ್ಲರೂ ನಮ್ಮ ಜೊತೆ ಅವರು ಎಲ್ಲರೂ ಹ್ಯಾಪಿಯಾಗಿರಬೇಕು. ನಾವೆಲ್ಲ ಹ್ಯಾಪಿಯಾಗಿದ್ದರೆ ಈ ವರ್ಲ್ಡ್, ಈ ಅರ್ತ್ ಅದ್ಭುತವಾಗುತ್ತೆ. ಸರ್ ಹೇಳಿದಂಗೆ ಆ ಸುವರ್ಣ ಭೂಮಿಯಾಗಿ ಸೃಷ್ಟಿಯಾಗುತ್ತೆ. ಸೊ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಗೋವಿಂದ ಸರ್ಗೆ, ಇಲ್ಲಿರೋ ಮಾಸ್ಟರ್ಸ್ಗೆ, ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಪ್ರಾಣಯೋಗ ವಿದ್ಯಾ ಫೌಂಡೇಶನ್ ಪ್ಲಾಟ್ಫಾರ್ಮಲ್ಲಿ ನಾವು ಜೂಮ್ ಕ್ಲಾಸ್ ನಡೆಸ್ತಾ ಇದ್ದೀವಿ. ಅದಕ್ಕೆ ಮುಂಚೆ ನಾವು PSS ಮೂಮೆಂಟು ಕನೆಕ್ಟ್ ಆಗಿಲ್ವಲ್ಲ, ಪತ್ರಿಜಿ ಬಂದು ಭೂಮಿ ಪೂಜೆ ಮಾಡೋದಾಗ ದೇರ್ ಇಸ್ ನೋ ನೇಮ್. ಅಲ್ಲಿದಾಗ ನಾವು ಪ್ರಾಣಯೋಗ ವಿದ್ಯಾ ಫೌಂಡೇಶನ್ ಅಂತ ಇದೇ ಅಡ್ರೆಸ್ಸಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ದೆ. ಅದರ ಫೇಮಲ್ಲೇ ನಾವು ಕ್ಲಾಸ್ಗಳನ್ನ ಮಾಡಿಸ್ತಾ ಇದ್ವಿ. ಸೊ ಅದಾದಮೇಲೆ ಈ ಸುಮಾರು ನೆಟ್ವರ್ಕ್ ಆಗಿ 225 ಡೇಸ್ ಮಾಡಿದ ಮೇಲೆ, ಭೂಮಿ ಪೂಜೆ ಮಾಡಿದ ಮೇಲೆ ನನಗೂ ತುಂಬ ಅಂದರೆ ಯಾವಾಗ ಇಲ್ಲಿಂದ ಅವಕಾಶ ಸಿಗುತ್ತಾ ಎಲ್ಲಾದರೂ ಏನಾದರೂ ಜೂಮ್ ಕ್ಲಾಸ್ ನಿಲ್ಲಿಸೋಕ್ಕೆ ದಾರಿನೇ ಇರಲಿಲ್ಲ, ಅಷ್ಟೊಂದು ಫ್ಲೋ ಆಗಿತ್ತು. ಆದರೆ ಋಷಿಕೇಶಲ್ಲಿ ಪತ್ರಿಜಿ ಪ್ರೋಗ್ರಾಮ್ ಇತ್ತು. ಆ ಟೈಮಲ್ಲಿ ಸ್ವಲ್ಪ ರಜೆ ತೊಗೊಂಡ್ಮೇಲೆ ಸ್ವಲ್ಪ ಬ್ರೇಕ್ ಮಾಡಿದೆ. ತಿರ್ಗಾ ಇನಾಗ್ರೇಷನ್ ಟೈಮ್ಗೆ, ಯಾಕಂದರೆ ಅಷ್ಟೊಂದು ಸುಲಭ ಅಲ್ಲ ಜೂಮ್ ಮಾಡಿಸೋದು. ಮಾಸ್ಟರ್ಸ್ ಸಿಕ್ಕಬೇಕು, ಫ್ಲೈಯರ್ಗೆ ರೆಡಿ ಮಾಡಬೇಕು, ಕಲಿಸ್ಬೇಕು, ತಿರ್ಗಾ ಯೂಟ್ಯೂಬಲ್ಲಿ ಫಾಲೋ ಅಪ್ ಮಾಡಬೇಕು. ಇಟ್ಸ್ ವೆರಿ ಫುಲ್ ಡೇ ಸಾಕಾಗತ್ತೆ. ನಮ್ಮ ಮನೇಲಿ ಮಕ್ಕಳಿಗೆ ಕೋವಿಡ್ ಟೈಮಲ್ಲಿ ನನ್ನ ಆ್ಯಕ್ಟಿವಿಟಿ ನೋಡಿ ಇವ್ರಿಗೆ ಬೇಸತ್ತೆ ಆಗಿಬಿಟ್ಟಿದೆ. ಏನಪ್ಪ ಇವರು ಹಿಂಸೆ ಅಂತ ಬೇಜಾರಾದರೂ ಪರವಾಗಿಲ್ಲ, ನಾನು ರೂಮಲ್ಲಿ ಬಾಗಿಲು ಹಾಕ್ಕೊಂಡು ನನ್ನ ಕೆಲಸ ಮಾಡ್ತಾಯಿದ್ದೆ. ಅಷ್ಟೊಂದು ಸುಲಭ ಅಲ್ಲ. ಆ ಟೈಮಲ್ಲಿ ನಾನು ಈ ಪ್ಲ್ಯಾಟ್ಫಾರ್ಮ್ ನಿಲ್ಲಕ್ಕೆ ಸುಜಾತ ಮೇಡಮ್ ಇಂಥವರು ಸಹ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವರು ರೆಫರೆನ್ಸ್ ಕೊಟ್ಟಿದ್ದರು. ಬೇರೆ ಜನನೂ ಮಾಡಿ ಬೆಂಗಳೂರಲ್ಲಿ ಸುಮಾರು ಜನ ಬಂದಿದ್ದರು. ಆದರೆ ಇನ್ನೂ ಪಿರಮಿಡ್ ಬರಲಿಲ್ಲ, ಬರ್ತಾರೆ ಮೇಡಮ್ ಅವರು. ಸುಮಾರು ಜನ ಬರಬೇಕು. ಯಾಕಂದರೆ ನಾವು ಬೆಂಗಳೂರು ಬೇಸ್ಡ್ ಮಾಡಿಕೊಂಡು ಸಹ ಶ್ರೀ ಗೋವಿಂದ ಪಿರಮಿಡ್ ವ್ಯಾಲಿ ಧ್ಯಾನ ಬೃಂದಾವನ ನಮ್ಮೆಲ್ಲರ ಆ ದೇವದೇವರು ಧ್ಯಾನ ಸ್ಥಿತಿಯಲ್ಲಿದ್ದಾರೆ. ಪತ್ರಿಜಿಯವರು ಬೇರೆ ದೇವ್ರ ಬಗ್ಗೆ ಏನು ಮಾತಾಡಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ವೆಂಕಟರಾಮ ಸ್ವಾಮಿ ಬಗ್ಗೆ ಮಾತ್ರ ಏನೂ ಮಾತಾಡಿ. ಯಾಕಂದರೆ ವೆಂಕಟೇಶ್ವರ ಸ್ವಾಮಿ ಆಲ್ವೇಸ್ ಬೀನ್ ಮೆಡಿಟೇಷನ್ ಸ್ಟೇಜ್, ಆ ಸ್ಟೇಜಲ್ಲಿ ಇದ್ದಾರೆ. ಅದಕ್ಕೋಸ್ಕರ ನಾವು ಎಲ್ಲ ಧ್ಯಾನಿಗಳನ್ನು ತಿರುಪತಿಗೆ ಹೋಗೋದನ್ನು ಯಾರು ಅವ್ರದ್ದು ತಡೆ ಹಿಡಿದಿಲ್ಲ. ಬೇರೆ ದೇವರು ಅಂದರೆ ನೋಡಪ್ಪ ಅಂತ ಹೇಳ್ತಾಯಿದ್ರು ಬಿಟ್ಟರೆ ತಿರುಪತಿಗೆ ಹೋಗೋಕ್ಕೆ ಎಲ್ಲಿನೂ ಅಡಚಣೆ ಮಾಡಿಲ್ಲ ಪತ್ರಿಜಿಯವರು. ಅದರಿಂದ ತಿರುಪತಿಗೆ ದಿನನಿತ್ಯ ನಮ್ಮ ಮೆಡಿಟೇಟರ್ಸು 1000 ಜನ ಹೋಗ್ತಾ ಇದ್ದಾರೆ. ಈಗಲೂ ಸ್ಟಾರ್ಟ್ ಆಗಿದೆ. ವೈಜಾಗು, ವಿಜಯವಾಡ, ಹೈದರಾಬಾದು, ತಿರುಪತಿಗೆ ಬಂದು ಅಲ್ಲಿಂದ ಸುಮಾರು ಜನ ನಮ್ಮ ಗೋವಿಂದ ಪಿರಮಿಡ್ ವ್ಯಾಲಿ ಧ್ಯಾನ ಬೃಂದಾವನ ಬಂದು ಅಲ್ಲಿ ಧ್ಯಾನ ಮಾಡಿಕೊಂಡು ಪ್ರಸಾದ ತೊಗೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಇನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಸುರೇಂದ್ರ ಕುಮಾರ್ ಸಾರು, ಪ್ರಕಾಶ್ ಅವರು ಬರಲಿಲ್ಲ. ನಮ್ಮ ಟೀಮ್ ಯಾರಾದರೂ ಇಲ್ಲಿಂದ ಯಾರು ಹೋಗ್ತಾರೆ, ಹೋಗೋಕ್ಕೆ ಮುಂಚೆ ಆಗಲಿ ಹೋದ ಮೇಲೆ ಆದರೆ ಆ ಪಿರಮಿಡಲ್ಲಿ ನಾವು ಹೋಗಿ ಧ್ಯಾನ ಮಾಡಿಕೊಂಡು ನಾವು ಎಲ್ಲ ಪ್ರಚಾರ ಮಾಡಬೇಕು ಕೊಡ್ತಾ ಇದ್ದೀವಿ. Buddham
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.